ಸೊ ಉಪನಿಷತ್ತು ಇದನ್ನು ಲೆಕ್ಕ ಹಾಕಿತ್ತು. ಏನಂತ ಹೇಳಿದರೆ, ಈ ಬ್ರಹ್ಮಾಂಡ ಎಲ್ಲ ಎಲ್ಲಿಂದ ಬಂತು, ಅಲ್ಲಿಗೆ ಪುನಃ ನಾವು ಸೇರುವುದು ಯಾವಾಗ? ವೇದದಲ್ಲಿ ಹೇಳುವುದು ಖಾಲಿ ಖುಷಿಯಾಗಿ ಬದುಕುವುದು, ಸ್ವರ್ಗ ಪ್ರಾಪ್ತಿ, ಸ್ವರ್ಗ ನರಕ ಅಂತ ಹೇಳಿದರೆ ಅದು ನನ್ನ ಕಾನ್ಸೆಪ್ಟ್ ಆಗ ಅರ್ಧದಲ್ಲಿ ನಿಲ್ಲಿಸಿದೆ. ಸ್ವರ್ಗ ನರಕ ಅಂತ ಹೇಳಿದರೆ ನೀವು ಎಚ್ಚರವಾಗಿರುವಾಗ ದೇಹದ ಮೂಲಕ ಅನುಭವಿಸ್ತೀರಿ, ನಿದ್ರೆಯಲ್ಲಿ ನೀವು ಮನಸ್ಸನ್ನು ನೋಡ್ತೀರಿ ನಿಮ್ಮದು. ಹಾಗೆ ನಾವು ಸೈಕಾಲಜಿಕಲ್ ಯಾರನ್ನಾದರೂ ನಿಮಗೆ ಇಂಟರಾಕ್ಟ್ ಮಾಡಲಿಕ್ಕಿದ್ರೆ ನೀವು ಅವರ ಕನಸನ್ನು ಕೇಳಬೇಕು. ಕನಸಲ್ಲಿ ಅವರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕನಸನ್ನು ನಿಮಗೆ ಡಿಕೋಡ್ ಮಾಡಲಿಕ್ಕೆ ಗೊತ್ತಿದ್ದರೆ ಕನಸಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಮನಸ್ಸನ್ನು ಅದು ನೋಡ್ತಾ ಇದೆ, ಆ ಫೀಲಿಂಗನ್ನು ನೋಡ್ತಾ ಇದೆ, ಯಾವ ಫೀಲಿಂಗಿಂದ ನೀವು ಮಾಡಿದ್ದೀರಿ. ನಿಮಗೆ ಒಂದು ಕಡೆ ಹೋಗಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಮನಸ್ಸಲ್ಲಿ ನಾನು ಹೋಗಬಾರ್ದು, ಹೇಗೆ ತಪ್ಪಿಸುವುದು ಅಂತ ಮನಸ್ಸಲ್ಲಿದ್ದರೆ ಹಂಗೇಸಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ. ಅವಳಿಗೆ ಒಟ್ಟಾಸಿ ಅವಳು ಏನು ಹೇಳ್ತಾಳೆ, ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವೇ ಮಹಾರಾಜ ಮಹಾರಾಣಿ. ಅದು ಆಕ್ಸಿಡೆಂಟ್ ಮಾಡಿಸ್ತದೆ ಅಥವಾ ಎಲ್ಲಿಂದಾದ್ರೂ ಬೀಳಿಸ್ತದೆ. ಇದು ಕತೆ ಅಲ್ಲ, ರಿಯಾಲಿಟಿ. ಮೈಂಡ್ ವರ್ಕ್ ಮಾಡೋದೇ ಹಾಗೆ. ಅರ್ಥ ಆಯ್ತಾ? ನಿಮಗೆ ಈಗ ನೀವು ಒಂದು ಭವಿಷ್ಯವನ್ನು ಜ್ಯೋತಿಷ್ಯವನ್ನು ನಂಬುವರಾದರೆ, ಇದೇ ನಾನು ಕ್ಲಾಸಲ್ಲೆಲ್ಲ ಹೇಳುವುದು ಏನಂತ ಹೇಳಿದರೆ, ಮೊದಲು ನಿಮಗೆ ಫೀಡ್ ಮಾಡ್ತಾರೆ. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಕ್ಲಾಸಲ್ಲೆಲ್ಲ. ಏನಂತ ಹೇಳಿದರೆ, ಈಗ ನಾನು ಕೆಮ್ಮು ಬರುವಾಗ ಎಲ್ಲ ಮಾಡ್ತೇನೆ ಕೆಲವರಿಗೆ ಜೋರು, ಮತ್ತೆ ಏನಾದರೂ ಕೊಡುವಾಗ ಬಾಬಾಜಿ ಕೊಟ್ರ ಅಂತೇಳಿ ತಿನ್ನಿಸುವಾಗ ಸರಿ ಆಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ವರ್ಕ್ ಆಗೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಮೈಂಡ್ ವರ್ಕ್ ಮಾಡೋದು ಮೊದಲು ಫೀಡ್ ಮಾಡೋದು. ನೀವು ನಿಮಗೆ ಶನಿ ದೋಷ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಿದೆ, ನಿನ್ನ ಮನೆ ವಾಸ್ತು ಸರಿ ಇಲ್ಲ, ನಿನಗೆ ಗ್ರಹ ದೋಷ ಇದೆ, ನೀನು ನಾಗರಹವನ್ನು ಕೊಂದರೆ ನಿನಗೆ ಈಗ ರೋಗ ಬರ್ತದೆ. ಕೊಲ್ಬೇಕಂತ ಹೇಳುವುದಲ್ಲ, ಬಟ್ ವಿಷಯ ಬೇರೆ ಕಡೆ ಕೊಂದರೆ ಯಾಕೆ ಬರೋದಿಲ್ಲ? ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಹಾವಿನ ಮಾಡಿದರೆ ಮೈಯಲ್ಲಿ ಇದು ಬರ್ತದೆ, ಬಂದವರಿದ್ದಾರೆ. ಅದು ಹೇಗೆ ಬರ್ತದೆ ಅಂತ ಹೇಳಿದರೆ, ಮೈಂಡ್ ಯಾವಾಗ ಆಕ್ಸೆಪ್ಟ್ ಮಾಡ್ತದಾ, ಆಕ್ಸೆಪ್ಟ್ ಮಾಡಿದಾಗ ಅದು ನಿಮ್ಮ ಮೈಯಲ್ಲಿ ಬರ್ತದೆ. ಇದರ ಬಗ್ಗೆ ತುಂಬ ಸಂಶೋಧನೆ ಎಲ್ಲ ಆಗಿದೆ. ಫ್ರಾನ್ಸಲ್ಲಿ ಒಂದು ಇವರ ಮೇಲೆ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಇವರಿದ್ದರು ಯಾರು, ನೆನಪಿಲ್ಲ ನನಗೆ ಸರಿ, ಅಲ್ಲ ಕೀತ್ ಬೇರಿ ಅಂತಿದ್ರು. ಅವರು ಇದು ಪ್ಲಸಿಬೋ ಎಫೆಕ್ಟ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಅಂತೇಳಿ. ಡ್ರಿಂಕ್ಸ್ ಕೊಡದೆ, ನಾನು ಕೂಡ ಕ್ಲಾಸಲ್ಲಿ ಮಾಡಿಸ್ತೇನೆ, ಡ್ರಿಂಕ್ಸ್ ಕೊಡದೆ ಕೂಡ ಅಮಲ್ ಆಗುವ ರೀತಿ ಅಂತೇಳಿದೆ. ಮೈಂಡ್ ಯಾವಾಗ ನಿಮಗೆ ಒಪ್ಪಿಕೊಳ್ತದಾ, ಬಾಡಿ ಅದನ್ನು ಲಿಟ್ರಲಿ ಫಾಲೋ ಮಾಡ್ತದೆ. ಸೊ ನೀವು ಈಗ ನನಗೆ ಶನಿ ದೋಷ ಬರ್ತುಂಟು, ನನಗೆ ಸರಿ ಇಲ್ಲ ಅಂತ ನಿಮ್ಮ ಮೈಂಡ್ ಒಪ್ಪಿಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಈಗ ನಮ್ಮಲ್ಲಿ ಸಾಧಾರಣ ಹೇಳ್ತಾರಲ್ಲ, ಒಂದೇ ದೇವರ ಮೇಲೆ ಭಾರ ಹಾಕಿ ಮಾಡು ಅಂದರೆ ಅಷ್ಟು ನಂಬಿಕೆ ಇಡು. ದೇವರ ಮೇಲೆ ಭಾರ ಹಾಕುದು ಅಂತ ಹೇಳಿದರೆ ವಿಷಯ ಏನು ಗೊತ್ತಾ, ಖಾಲಿ ಅಷ್ಟು ನೀವು ಅಕ್ಸೆಪ್ಟ್ ಮಾಡಲಿಕ್ಕೆ ಇರೋದು. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹದಲ್ಲಿ ಪಾಯ್ಸನ್ ಇಲ್ಲದೆ ವಿಷ ತಯಾರಾಗಿದೆ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ ಅದನ್ನು. ಪಾಯ್ಸನ್ ಹೊರಗಿಂದ ಹೋಗದೆ ಬಾಡಿ ಪಾಯ್ಸನ್ ತಗೊಂಡಿದೆ ಅಂತ ನಂಬಿ, ಹಾವು ಕಚ್ಚಿದೆ ಅಂತ ನಂಬಿಕೊಂಡವನಿಗೆ ಬಾಡಿಯಲ್ಲಿ ವಿಷ ಬಂದಿದೆ. ಮತ್ತು ಬೇರೆಲ್ಲ ನಾವು ಮೈಂಡ್ ಮೇಲೆಲ್ಲ ವರ್ಕ್ ಮಾಡುವಾಗ ತೋರಿಸ್ತೇವೆ ಎಲ್ಲ ಕ್ಲಾಸಲ್ಲಿ ಕೂಡ. ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದರೆ ಟೋಟಲ್ ಅದೇ, ಅದು ಬಾಯಲ್ಲಿ ಹೇಳಿದರೆ ಅರ್ಥ ಆಗುವಂಥದ್ದಲ್ಲ. ಟೋಟಲ್ ಮೈಂಡ್ ತಗೊಳ್ಳೋದು. ಮೈಂಡ್ ಯಾವಾಗ ಒಪ್ಪಿಕೊಳ್ತದೆ ದೇಹದಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಪ್ರತ್ಯಕ್ಷ ಆಗ್ತದೆ, ಎದುರು ಮಾಯ ಆಗ್ತದೆ, ಇದೆಲ್ಲ ಆಗ್ತದೆ. ಈಗ ಒಂದು ಹೇಳ್ತೀನಿ. ಈಗ ವಿಷ್ಣು ಸಹಸ್ರನಾಮ ಓದಿದರೆ ಏನು ಕ್ಯಾನ್ಸರ್ ಆದವರಿದ್ದಾರೆ. ಹಾಗೇನೆ ಈ ಯೇಸು ಬಳಿಗೆ ಹೋದವರು ಅಲ್ಲಿ ಕ್ಯಾನ್ಸರ್ ಗುಣ ಆದವರಿದ್ದಾರೆ, ಅಥವಾ ಬಾಬಾಜಿ ಹತ್ರ ಹೋದವರು ಇದ್ದಾರೆ, ಅಥವಾ ಅವನೊಂದು ನಂಬುವ ಒಂದು ದೇವರು, ಆಯ್ತಾ, ಅವನೊಂದು ಏನೋ ಒಂದು ಗುಡಿಗೆ, ಸಣ್ಣ ಗುಡಿಗೆ ಹೋಗ್ತಾನೆ, ಅಲ್ಲಿ ಅವನಿಗೆ ಗುಣ. ಅದು ಹೆಂಗೆ? ಅದೇ, ಅದು ನೀವು ಎಲ್ಲಿ ದೇವರ ಮೂರ್ತಿ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಜೀಸಸ್ ಆಗಲಿ, ಯಾವುದಲ್ಲ, ಎಲ್ಲಿ ನಿಮ್ಮ ಮೈಂಡ್ ನಿಲ್ತದೆ ಅದು ಮುಖ್ಯ. ಅಂತೇಳಿ ಒಳಗಿಂದ, ನೀವು ಹೊರಗಿಂದ ಹೇಳ್ಬೋದು. ಹೊರಗಿಂದ ನಾವೇನು ಹೇಳ್ತೇವೆ, ಐ ಡೋಂಟ್ ಬಿಲೀವ್, ನಾನು ಇದನ್ನು ಭೂತ ಎಲ್ಲ ನಂಬುದಿಲ್ಲ, ಈಗಿನ ಕಾಲದಲ್ಲಿ ದೆವ್ವ ಎಲ್ಲ ನಂಬ್ತಾರ, ಈ ರೀತಿ. ರಾತ್ರಿ ತಗೊಂಡೋಗಿ ಸ್ಮಶಾನದ ಹತ್ರ ಬಿಟ್ಟರೆ ಒಳಗಿಂದ ಏನು ಭಯ ಸ್ಟಾರ್ಟ್ ಆಗ್ತದೆ, ಅದು ನಿಮ್ಮದು ಒಳಗಿದ್ದು, ಅದು ಫೀಡ್ ಇರುವಂಥದ್ದು. ಈಗ ಸ್ವಭಾವ ಅದು. ಅದಕ್ಕೆ ಹೇಳುವುದು ಏನು ಗೊತ್ತಾ, ರಾಮಚರಿತ ಮಾನಸದಲ್ಲಿ ಲಕ್ಷ್ಮಣ ಕೇಳ್ತಾನೆ ರಾಮನ ಹತ್ರ, ಅನೇಕ ಜನ್ಮಗಳ ತಪಸ್ಸು ಮಾಡಿದ ಫಲವಾಗಿ ಈ ಋಷಿಗಳಿಗೆಲ್ಲ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನ ಆಯ್ತಲ್ವ ಅವರಿಗೆ, ಅದರ ಫಲ ಏನು ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ವಾ ಅಂತ ಹೇಳಿದ್ರೆ, ಅನೇಕ ಜನ್ಮಗಳಿಂದ ತಪಸ್ಸು ಮಾಡಿ ನಿನ್ನ ದರ್ಶನ ಆಗ್ತಾ ಉಂಟು. ಪ್ರತಿ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಲ್ವಾ, ಎವ್ರಿ ಆಕ್ಷನ್ ರಿಯಾಕ್ಷನ್ ಇದೆ. ಸೊ ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನದ ಫಲ ಏನು ಅಂತ ಹೇಳಿದ್ರೆ, ದೇವರು ಪ್ರತ್ಯಕ್ಷ ಆದಾಗ ದೇವರ ದರ್ಶನದ ಫಲ ಏನು ಅಂತ ಕೇಳಿದ್ದಾರೆ. ಮಮ ದರ್ಶನ ಫಲ ಪರಮ ಅನೋಖ, ಜೀವು ಪಾವು ನಿಜ ಸಹಜ ಸ್ವರೂಪ.
ಅದಕ್ಕೆ ರಾಮ ಹೇಳ್ತಾನೆ, ಮಮ ದರ್ಶನ ಫಲ ಪರಮ ಅನೋಖ, ನನ್ನ ದರ್ಶನದ ಫಲ ಒಂದು ಅದ್ಭುತ. ಅದು ಏನು? ಜೀವು ಪಾವು ನಿಜ ಸಹಜ ಸ್ವರೂಪ. ಅವನ ನಿಜವಾದ ಸಹಜ ಸ್ವರೂಪ ಏನಿದೆ ಅವನದ್ದು, ಅವನ ಸೋಲ್ ಎಜೆಂಡಾ ಅದು ಗೊತ್ತಾಗ್ತದೆ ಅವನಿಗೆ. ಈಗ ನನಗೆ ಸಲ್ಮಾನ್ ಖಾನ್ ಥರ ಬಾಡಿ ಮಾಡುವಂಥ ಒಂದು ಪಿಕ್ಚರ್ ನೋಡಿದರೆ ಆಗ್ಬೋದು. 2 ದಿನ ಜಿಮ್ಮಿಗೆ ಹೋಗ್ತೇನೆ, 3ನೇ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಸ್ವಭಾವ ಅಲ್ಲ, ಹೊರಗಿಂದ ಬಂದಂಥದ್ದು. ನಮ್ಮ ಸ್ವಭಾವವನ್ನು ಕಂಡುಹಿಡಿಕಿದೆ. ಅಲ್ಲಿ ಅದೇ ಮಮ ದರ್ಶನ ಫಲ, ಅದೇ ಸಾಧನೆ. ಹೌದಲ್ವಾ? ಅಲ್ಲಿ ನಮಗೆ ಬೇರೆ ಬೇರೆ ಟೆಕ್ನಿಕ್, ನಾನು ಕೂಡ ಕೆಲವೆಲ್ಲ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಕೇಳಿದ್ದೀನಿ. ಈಗ ಕೆಲವರು ಕೆಲವರು ವರ್ಷಾನುಗಟ್ಟಲೆ ಧ್ಯಾನ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ದೇವರು, ಅವ್ರು ಏನು ಹಾಗೆ ಇರ್ತಾರೆ, ಅವ್ರಿಗೆ ಏನು ವ್ಯತ್ಯಾಸ ಆಗಿರೋದಿಲ್ಲ. ಅದೇ ಇದೆಲ್ಲ ವಿಷಯ ಏನಂತ ಹೇಳಿದ್ರೆ, ವಿಷಯ ಸಿಂಪಲ್ ಅಷ್ಟೇ, ಒಂದು ದಿನದಲ್ಲಿ ಆಗುವಂಥ ವಿಷಯ. ಒಂದು ದಿನದಲ್ಲ, 1 ಸೆಕೆಂಡ್ ಸಾಕು, ವಿಷಯ ಅಷ್ಟೇ. ಈಗ ನಿಮಗೆ ಈ ದೇಹಕ್ಕೆ ಎಲ್ಲ ಪವರ್ ಇದೆ. ನೀವು ಈ ದೇಹವನ್ನು ಒಪ್ಪಿಕೊಂಡು, ನೀವು ಆಗ ಹೇಳಿದ್ರಲ್ಲ ದೇವರ ಮೇಲೆ ಭಾರ ಹಾಕಿ ಅಂತ, ಈ ದೇಹವನ್ನು ನೀವು ಒಪ್ಪಿಕೊಂಡ್ರೆ ನೋಡಿ, ನಿಮಗೆ ಒಂದು ತುಂಬ ಇಷ್ಟ ಆದವರು ಯಾರಾದರೂ ಇದ್ದರೆ ನೀವು ಅವರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವಾ, ಅದು ಬೇಗ ಹಾಳಾಗುವಂಥ ಗಿಫ್ಟ್ ಎಲ್ಲ ಕೊಡ್ತಾರಾ? ಇಲ್ಲ. ಸೊ ನಾನು ಹೇಳೋದು ಏನಂತ ಹೇಳಿದರೆ, ಶ್ರೀವಿದ್ಯೆಯಲ್ಲಿ ಕೂಡ ಇರುವುದು ಅಷ್ಟೇ ವಿಷಯ. ಅದು ಯಾಕೆ ಅದರಲ್ಲಿ ಭೋಗ ಮತ್ತು ಮೋಕ್ಷ ಎರಡನ್ನು ಮಿಂಗಲ್ ಮಾಡಿದ್ರು ಅಂತ ಹೇಳಿದರೆ, ಇರುವುದೇ ಹಾಗೆ. ಬಟ್ ನಿಮ್ಮ ತಲೆಯಲ್ಲಿ ಈಗ ಆಲ್ರೆಡಿ ಇರುವ ಕಾರಣ ಈ ವಿಷಯಗಳೆಲ್ಲ ನಿಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಅದರಲ್ಲಿ ಬರ್ತದೆ ತಂತ್ರ ಗ್ರಂಥಗಳಲ್ಲಿ, ನೀವು ಇದನ್ನು ಮಾಡಿದಾಗ ಅಂತ ಹೇಳಿದರೆ ಹುಡುಗರಿಗೆ ಹೇಳಿರುವ ಕಾರಣ ಅದು ಹುಡುಗರಿಗೆ ಅಂತ ಹೇಳೋದು, ಅದು ಯೂನಿವರ್ಸಲ್ ಎಲ್ರಿಗೆ. ನೀವು ಈ ಸಾಧನೆಯನ್ನು ಮಾಡಿದಾಗ ನಿಮಗೆ ಎಲ್ಲರೂ ಹುಡುಗಿಯರು ನಿಮ್ಮ ಹತ್ರ ಚಂದದ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ ಅಂತ ಬರ್ತದೆ. ಮತ್ತು ನಿಮಗೆ ಸಂಪತ್ತು ಎಲ್ಲೆಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಣ ನಿಮ್ಮ ಹತ್ರ. ಮತ್ತು ನಿಮ್ಮ ರಾಜ ಮಹಾರಾಜರು ಅಂತ ಹೇಳಿದರೆ ಪೊಲಿಟಿಷಿಯನ್ ಯಾರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿದರೆ, ದೊಡ್ಡ ಮನುಷ್ಯರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಸಂಪತ್ತು ಎಲ್ಲ ಕಡೆಯಿಂದ ಬರ್ತದೆ. ನಿಮ್ಮ ಮುಖದಲ್ಲಿ ಸೌಂದರ್ಯ ಲಹರಿ ಅಂತ ಹೇಳ್ತಾರೆ. ಸೌಂದರ್ಯ ಲಹರಿ ಅಂತ ಹೇಳಿದರೆ ವೇವ್ಸ್, ಆ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಖದಿಂದ ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದ ಅಷ್ಟೇ ಅಲ್ವಾ? ಹೌದಲ್ವಾ? ಈಗ ಅದರರ್ಥ ಹುಡುಗರೆಲ್ಲ ಹಿಂದೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ಹುಡುಗರೊಟ್ಟಿಗೆ ದೈಹಿಕ ಸಂಬಂಧ ಮಾಡಬೇಕಂತಲ್ಲ. ಬಟ್ ದೈಹಿಕ ಸಂಬಂಧ ವಿಷಯ ಕೂಡ ಅಲ್ಲ. ನೀವು ಸೈಕಾಲಜಿಕಲಿ ನೋಡಿದರೆ, ಈಗ ಒಬ್ಬ ಮನುಷ್ಯ ತುಂಬ ಹುಡುಗಿಯರನ್ನು ಅಥವಾ ತುಂಬ ಹುಡುಗಿಯರು ತುಂಬ ಗಂಡಸರನ್ನು ಬಯಸುವುದು ಯಾಕೆ ಅಂತ ಹೇಳಿದರೆ, ಅದರರ್ಥ ಫಿಸಿಕಲ್ ವಿಷಯ ಅಲ್ಲ. ಫಿಸಿಕಲ್ ಆದರೆ ಒಂದೇ ಹುಡುಗಿ ಸಾಕು. ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಈಗೋ ಇದೆ ಅಲ್ವಾ? ಅದು ಅಲ್ಲಿ ಹೇಳ್ಬಹುದೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಮದುವೆ ಆದವರ ಅವಳು 2-3 ಮಕ್ಕಳಾಗಿರ್ತದೆ, ಆಂಟಿ ಆಗಿರ್ತಾಳೆ. ಅವಳ ಗಂಡನಿಗೆ ಅವಳ ಹತ್ರ ಬೋರ್ ಆಗ್ತೈತೆ, ಇವನಿಗೆ ಹೇಗೆ ಅಟ್ರಾಕ್ಟ್ ಆಗೋದು ಅವಳು ಅಂತ ಹೇಳಿದರೆ, ಖಾಲಿ ಫಿಸಿಕಲ್ ವಿಷಯ ಅಲ್ಲ, ಅದೊಂದು ಈಗೋ. ಎಲ್ಲ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಈ ಈಗೋ ಬೂಸ್ಟಿಗಾಗಿ ಈ ಏನು ನಿಮ್ಮ ಐಡೆಂಟಿಫಿಕೇಶನ್ ಕ್ರೈಸಿಸ್ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಮನುಷ್ಯ ನಾವು ಇಷ್ಟು ಒದ್ದಾಡೋದು. ಅದಕ್ಕೆ ಹೇಳೋದು 3: ಈಶನ, ಲೋಕೇಶನ, ವಿತ್ತೇಶನ, ಪುತ್ರೇಶನ. ಮನುಷ್ಯನಿಗೆ 3 ಇರುವುದಂತ. ಏನಂತೇಳಿದರೆ ಲೋಕೇಶನ ಅಂತ ಹೇಳಿದರೆ ಎಲ್ಲರೂ ನನ್ನನ್ನು ಲೋಕದಲ್ಲಿ ಪ್ರಸಿದ್ಧಿ ಆಗಬೇಕು. ಮತ್ತೊಂದು ವಿತ್ತೇಶನ, ಹಣ ಸಂಪತ್ತು ಬರಬೇಕು. ಇನ್ನೊಂದು ಪುತ್ರೇಶನ ಅಂತ ಹೇಳಿದರೆ ದೈಹಿಕವಾದ ಬಯಕೆಗಳು. ಸೊ ಈ 3ಕ್ಕೆ ಬೇಕಾಗಿ ಎಲ್ಲ ಸ್ಟೋರಿ ಇರುವುದು. ತಪ್ಪೇನು? ಅಲ್ಲಿ ತಪ್ಪಂತ ಯಾರು ಹೇಳ್ತಿದ್ದಾರೆ? ಬಟ್ ನಾವು ಹೇಳ್ತಾ ಇದ್ದೇವಲ್ಲ, ಆಧ್ಯಾತ್ಮಿಕ ಹೋದಾಗೆ ಇದೆಲ್ಲ ತಪ್ಪು ಅಂತ. ಶ್ರೀವಿದ್ಯೆ ಭೋಗ ಮೋಕ್ಷಗಳನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿದರೆ, ಅದರ ನೋಡಿ ನಮಗೆಲ್ಲ ಏನಾಗಿದೆ ಗೊತ್ತಾ, ನಾನು ಈಗ ಕಲಿಸಿ ಕೂಡ ನನಗೆ ಕೆಲವು ಸಮಸ್ಯೆ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ನಾನು ಇದನ್ನೆಲ್ಲ ನಿಮ್ಮ ಎಷ್ಟು ಇಡೀ ಜನ್ಮಗಳಲ್ಲಿ ಕಲಿಯುವುದಂಥದ್ದನ್ನು ಸಿಂಪಲ್ ಮಾಡಿ ನಾನು ಕಲಿಸ್ತಾ ಇದ್ದೇನೆ ಕ್ಲಾಸಲ್ಲಿ. ಬಟ್ ಜನರಿಗೆ ಸಿಂಪಲ್ ಇಷ್ಟೇ ಇಲ್ಲ. ಅವರು ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೂಡ ತಪ್ಪು ಓದ್ತಾ ಇದ್ದಾರೆ. ನೋಡಿ, ಎಲ್ಲ ದೇವರು ನೋಡ್ಕೊಳ್ತಾನೆ, ದೇವರಿದ್ದಾನೆ ಅಥವಾ ದೇವರಿಗೆ ಅರ್ಥ ಆಗ್ತದೆ, ಇದು ಫೀಲಿಂಗ್ ಭಕ್ತಿ ಮಾರ್ಗ. ನೀವು ಅದು ಮಾಡೋದಾದರೆ ನಿಮ್ಗೆ ಏನು ಗೊತ್ತು ಇರಬೇಕಂತಿಲ್ಲ. ಗೊತ್ತಿಲ್ಲದಿದ್ರೆ 1 ಸೆಕೆಂಡಿನ ಕೆಲಸ, ಗೊತ್ತಿದ್ರೆ ಸಮಸ್ಯೆ. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಪೇಪರ್. ನೋಡಿ, ಜೀಸಸ್ ಕಣ್ಣು ಇಲ್ಲದವರಿಗೆ ಕಣ್ಣು ಕೊಡ್ತಿದ್ರು, ಹೌದಲ್ವಾ? ಅದೇನು ಕತೆ ಅಥವಾ ಸುಳ್ಳಲ್ಲ, ರಿಯಲ್ ಕೊಡ್ತಿದ್ರು. ಅವರು ಹೇಗೆ ಕೊಡ್ತಿದ್ರು ಅಂತ ಹೇಳಿದರೆ, ನೋಡಿ, ಒಂದು 50 kg ಗೋಣಿಯನ್ನು ಒಂದು ಹುಡುಗಿ ಹತ್ರ ಎತ್ತಲಿಕ್ಕೆ ಹೇಳಿದರೆ ಎತ್ತಾರಾ? ಎತ್ತುವುದಿಲ್ಲ. ಅದೇ ಒಂದು ಅವರ ಸ್ವಂತ ಮಗು ಆಟೋದ ಕೆಳಗೆ ಬಿದ್ದಿದ್ರೆ ಆಟೋವನ್ನು ಎತ್ತಿ ಬಿಸಾಡಿದವರಿದ್ದಾರೆ, ಆಗ್ತದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಪವರ್ ನಿಮ್ಮಲ್ಲಿ ಇದೆ. ನಾಯಿ ಓಡಿಸುವಾಗ ಎಲ್ಲ ಈ ಹೊಟ್ಟೆ ಇಟ್ಕೊಂಡು ನಾನು ನಾಯಿ ಓಡಿಸಿದರೆ ನಾನು ಓಡುದಿಲ್ವಾ? ಈಗ ಒಂದು 100 ಮೀಟರ್ ಓಡಿ ಅಂತ ಹೇಳಿ ನನಗೆ ಓಡ್ಲಿಕ್ಕೆ ಆಗ್ತದೆ. ನಾಯಿ ಓಡಿಸಿದ್ರೆ ಓಡ್ತೀನಿ.
ಎನರ್ಜಿ ಎಲ್ಲ ನಮ್ಮ ಹತ್ರ ಇದೆ ನೋಡಿ. ರಾತ್ರಿ ನಿಮಗೆ ನಿದ್ದೆ ಬರ್ತಾ ಇದೆ, ಜೋರು ನಿದ್ದೆ ಬರ್ತಾ ಇದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. 2-3 ದಿನ ಆಗಿದೆ ನಿದ್ದೆ ಮಾಡದೆ. ಮನೆಗೆ ಬರ್ತೀರಿ, ಒಮ್ಮೆ ಬಿದ್ದರೆ ಆಯಿತು, ಯಾವುದು ಬೇಡ, ಏನು ಬೇಡ, ತಿನ್ನುವುದು ಬೇಡ, ಏನು ಬೇಡ ಅಂತ ಆಗ್ತದೆ. ಸೊ ಆ ಸಿಚುವೇಶನಲ್ಲಿ ನೀವು ಹೋದರೆ ನಿಮಗೆ ಏನಾದರೂ ನಾನು ಪ್ರವಚನ ಹೇಳ್ತಾ ಇದ್ದರೆ, ಭಗವದ್ಗೀತೆ ಓದಲಿಕ್ಕೆ ಹೇಳ್ತೀರಿ, ನೀವು ಓದ್ತೀರಾ? ನಾಳೆ ನೋಡುವ ಮೊದಲು ಮಲಗ್ತೇನೆ ಅಂತ. ಅದೇ ನಿಮ್ಮ ಮನೆಯಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯಿತು, ಬೆಂಕಿ ಬಿತ್ತು, ನೀವು ಓಡ್ತೀರಿ, ಎಲ್ಲರನ್ನು ಎಬ್ಬಿಸ್ತೀರಿ, ನೀರು ಹಾಕಿಸ್ತೀರಿ, ಎಲ್ಲ ಮಾಡ್ತೀರಿ, ಮತ್ತೆ ಮಲಗಂತ ಹೇಳಿದ್ರೆ ನಿದ್ದೆ ಬರೋದಿಲ್ಲ. ಎಲ್ಲಿತ್ತು ಎನರ್ಜಿ? ಅಲ್ಲಿದೆ. ಅದಕ್ಕೆ ಬೂಸ್ಟಿಂಗ್ ಬೇಕಿರೋದು ಅಷ್ಟೇ. ಎನರ್ಜಿ ಎಲ್ಲ ನಿಮ್ಮಲ್ಲೇ ಇದೆ, ಎಲ್ಲ ಶಕ್ತಿ ನಿಮ್ಮಲ್ಲೇ ಇದೆ, ಎಲ್ಲ ಸಾಧನೆ ಸಿದ್ಧಿ ನೀವು ಏನು ಮಾಡಲಿಕ್ಕಿಲ್ಲ. ವಿವೇಕಾನಂದ್ರ ಹೇಳ್ದಂಗೆನೆ ಏನು ಮಾಡಲಿಕ್ಕಿಲ್ಲ. ನಾನು ಹೇಳ್ತಿದ್ದೇನಲ್ವಾ, ಏನು ಮಾಡುವ ಅಗತ್ಯ ಇಲ್ಲ ನೀವು. ಬಟ್ ನಿಮಗೆ ತಲೆಗೆ ಹೋಗಿದೆ, ಮಾಡಿದರೆ ಮಾತ್ರ ಆಗೋದು, ಕಷ್ಟಪಟ್ಟರೆ ಮಾತ್ರ ಹಣ ಬರೋದು. ಕಷ್ಟಪಡಬೇಕಂತ ಇಲ್ಲ. ನಮಗೆ ಫೀಡಿಂಗ್ ಆಗಿ ಮಾಡಿದ್ದಾರೆ ಎಲ್ಲ. ಇದನ್ನು ಅದು ಕ್ಲಾಸಲ್ಲಿ ಆದರೆ ನಮಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಇಲ್ಲಿ ಟೈಮ್ ಬೌಂಡ್ ಇರ್ತದೆ. ಎಲ್ಲ ಫೀಡಿಂಗಲ್ಲಿ ಇರುವುದು. ಈಗ ರಜನಿಗಂತೂ ಟಿಕೆಟ್ ಕೊಡ್ತಿದ್ರು ಬಸ್ಸಲ್ಲಿ. ನಾವು ಏನು ಲೆಕ್ಕ ಹಾಕ್ತೇವೆ ನಮ್ಮ ಲೈಫಲ್ಲಿ? ನನಗೆ ತಿಂಗಳಿಗೆ 50,000 1 ಲಕ್ಷ ಬರ್ತಾಯಿದೆ, ಅದು ಇಂಟು 12 ಮಾಡಿದರೆ 50,000 60 ಹೆಚ್ಚಾಯಿತು, 6 ಲಕ್ಷ ಆಯಿತು. ಸೊ 6 ಲಕ್ಷ ಇಂಟು 10 ಇಯರ್ಸ್ ಮಾಡಿದರೆ 60 ಲಕ್ಷ. ಸೊ ನಾನು ಯಾವಾಗ ಮನೆ ಕಟ್ಟೋದು? ಈ ರೀತಿ ನಾವು ಮಾಡ್ತೇವಲ್ಲ, ಇದು ನಾವು ಬರೋದು ಮಿಡ್ಲಲ್ಲಿ. ನಮ್ಮದೇ ಒಂದು ಲೆಕ್ಕಾಚಾರ ಬೇರೆ. ಅದಕ್ಕೆ ಏನು ಬೇಕಂತಿಲ್ಲ, ಅದಕ್ಕೆಲ್ಲ ಗೊತ್ತಿದೆ. ಇಷ್ಟು ಬ್ರಹ್ಮಾಂಡವನ್ನೆಲ್ಲ ಉತ್ಪತ್ತಿ ಮಾಡಿದೆ, ಏನೋ ಒಂದು ಇದೆ ಅಲ್ವಾ? ಈಗ ಒಂದು ಉದಾಹರಣೆಗೆ, ಒಂದು ನಾಯಿಯನ್ನು ಎತ್ತಿ ನೀರಿಗೆ ಹಾಕಿದ್ರೆ ಅದು ಈಜ್ತದೆ. ಮನುಷ್ಯನ ಎತ್ತಿ ಎಲ್ಲ ಪ್ರಾಣಿಯನ್ನು ಹಾಕಿದ್ರೆ ಈಜುತ್ತದೆ. ನಾವು ಹಾಕಿದ್ರೆ ಈಜುವುದಿಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಈಜ್ಲಿಕ್ಕೆ ಗೊತ್ತಿಲ್ಲ. ನಮ್ಗೆ ಸತ್ರೆ ಮೇಲೆ ಬರ್ತದೆ, ಅದಕ್ಕೆ ಗೊತ್ತಿಲ್ಲ ಏನಕ್ಕೆ. ನೋಡಿ 40 ವರ್ಷ ಆಯ್ತಾ, ಶುಗರ್ ಬರ್ತು, BP ಬಂತು, ಬರ್ತದೆ. ಈ ಫುಡ್ ತಿಂದರೆ ಇದರಲ್ಲಿ ಇದುಂಟಂತೆ, ಇದರಲ್ಲಿ ಕ್ಯಾಲ್ಸಿಯಂ ಉಂಟಂತೆ. ನೋಡಿ ಈಗೆಲ್ಲ ಕ್ವಶನ್ ಮಾಡ್ತಿರ್ತೀರಿ, ನೀವು ಕೂಡ ಮಾಡ್ತಿರ್ಬೋದು. ಯಾಕೆ ಬೇಗ ಇಷ್ಟೆಲ್ಲ ಮೆಡಿಕಲ್ ಮುಂದುವರಿದು ಕೂಡ ಸಾಮಾನ್ಯರ ವಿಷಯ ಬಿಡಿ, ದೊಡ್ಡ ದೊಡ್ಡ ಹೀರೋಗಳು ಅಥವಾ ಎಲ್ಲರೂ ಇಷ್ಟಿಷ್ಟು ದೊಡ್ಡ ಇದ್ದವರು, ಡಯಟಿಷಿಯನ್ಗಳು ದೊಡ್ಡ ದೊಡ್ಡ, ಯಾಕೆ ಅಷ್ಟು ಬೇಗ ಸಾಯ್ತಾರೆ ಅಂತೆಲ್ಲ ಕೇಳಿದರೆ, ನಾನು ಸ್ಟಡಿ ಮಾಡಿದ ಪ್ರಕಾರ ಯಾಕೆಂತೇಳಿದ್ರೆ ನಾನು ನನ್ನ ಬಾಡಿ ನನ್ನ ಮೈಂಡ್ ಮೇಲೆ ವರ್ಕ್ ಮಾಡ್ತಿರ್ತೇನೆ. ಸೊ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಮಾತ್ರ ಮಾತಾಡೋದು ನಾನು. ಇಲ್ಲದಿದ್ದರೆ ನನಗೆ ಪುಸ್ತಕ ನೋಡಿ 1000 ಮಾತಾಡ್ಬೋದು. ಬೇಡ, ಇದೆಲ್ಲ ನನಗೆ ನೋಡಿದಾಗ ಮೈಂಡಿಗೆ ನಾವೇ ಫೀಡ್ ಮಾಡ್ತಾ ಇದ್ದೇವೆ. ಒಂದು ತಿನ್ನುವಾಗ ಅದು ಕೇಳಿದ್ದು ಪುಲಕೇಶಿ ಆಗಿರಬೇಕು. ಪುಲಕೇಶಿಗೆ ವಿಷ ಹಾಕಿಸಿದ್ರಂತೆ ಶತ್ರುಗಳು. ಯಾರ ಮೂಲಕ? ಅವ ಡೈಲಿ ಹೋಗ್ತಾ ಇದ್ದ ದೇವಸ್ಥಾನದಲ್ಲಿ ತೀರ್ಥ ಕೊಡುವ ಬ್ರಾಹ್ಮಣರನ್ನು ಹೆದರಿಸಿ ತೀರ್ಥ ಕೊಡಿಸಿದ್ರು, ಅದರಲ್ಲಿ ವಿಷ ಹಾಕಿ. ಪುಲಕೇಶಿ ರಾಜ ಅಲ್ವಾ, ಅವ ರಾಜ ಆಗಬೇಕಾದ್ರೆ ಅವನ ಹತ್ರ ಸ್ಪೆಷಾಲಿಟಿ ಇರಬೇಕು, ಅದಕ್ಕೆ ರಾಜ ಆಗಿದ್ದಾನೆ. ಆ ಅಬ್ಸರ್ವೇಷನ್ ಇರಬೇಕಲ್ವ ಅವನಿಗೆ. ಕೈಯಲ್ಲಿ ತೀರ್ಥ ಕೊಡುವಾಗ ಬ್ರಾಹ್ಮಣರ ಕೈ ನಡುಗ್ತಿದ್ದಂತೆ ಸ್ವಲ್ಪ. ಅವ ಅಬ್ಸರ್ವ್ ಮಾಡಿದ, ಯಾಕೆ ಹೇಳಿದ. ರಾಜ ಯಾಕೆ ಅಂತ ಕೇಳುವಾಗ ಇವರಿಗೆ ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಪ್ಪಿಕೊಂಡ್ರು, ವಿಷ ಹಾಕಿದ್ದೇನೆ, ಹೀಗೆ ತಪ್ಪಿದೆ, ಮನ ತಿನ್ನುವ ಕೆಲಸ ಮಾಡಿದೆ. ನೀವು ತೀರ್ಥ ಅಂತ ಕೊಟ್ರ ವಿಷ ಅಂತ ಕೊಟ್ರ? ನನಗೆ ತೀರ್ಥ ಕುಡಿದ್ರಂತೆ. ಅರ್ಥಾಯ್ತಲ್ವ? ಇದೆಲ್ಲ ನಾನು ಪ್ರಾಕ್ಟಿಕಲ್ ನೋಡಿದವಂಥದ್ದು. ಗಂಗಾ ನದಿಯಲ್ಲಿ ಒಬ್ಬರು ಸಾಧು, ಈಗ ಇದ್ದರಲ್ಲೂ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅವರನ್ನು. ಅವರು ಇಷ್ಟು ನೀರಲ್ಲಿ ನಿಲ್ತಿದ್ರು, ಹರಿದ್ವಾರದಲ್ಲಿ ಇಷ್ಟು ನೀರಲ್ಲಿ. ಅವರು ಅದನ್ನೇ ಕುಡಿಯುವುದು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ತಪಸ್ಸು ಮಾಡೋದು, ಎಲ್ಲ ಅಲ್ಲೇ ಮಾಡೋದು ಅವರು. ಸೈನ್ಸ್ ಪ್ರಕಾರ 1 ಚಮಚ ಗಂಗಾ ನದಿಯ ತೀರ್ಥದಲ್ಲಿ ನೀರಲ್ಲಿ ಎಷ್ಟೋ ಕ್ರಿಮಿಗಳಿದೆ ಅಂತೆ. ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ನೀವು 10 ದಿನ 11 ದಿನ ಕುಡಿದರೆ ನಿಮ್ಗೆ ಇಂಥ ರೋಗ ಬರ್ತದೆ ಅಂತ ಸೈನ್ಸ್ ಹೇಳ್ತಾರೆ. ಅವರು ಎಷ್ಟೋ ವರ್ಷದಿಂದ ಹಾಗೆ ಮಾಡ್ತಿದ್ದಾರೆ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಬಾಡಿಗೆ ಆ ಸಿಸ್ಟಮ್ ಇದೆ. ಈಗ ಹಂದಿ ಇದನ್ನೇ ತಿಂದು ಬಾಡಿ ಮಾಡೋದಿಲ್ವಾ? ಅದಕ್ಕೇನು ರೋಗ ಬರ್ತದಾ? ಅಲ್ಲ, ನಾನು ಗಂಗಾ ನದಿ ಅಂದರೆ ಅವರು ಅದನ್ನು ಪವಿತ್ರ ಅಂತ ನಂಬಿದ್ದಾರೆ. ಅದು ನಂಬುದು ಅಂತ ಹೇಳಿದ್ರೆ ಹೊರಗಿಂದ ನಮ್ಮದೆಲ್ಲ ಎಷ್ಟೇ ಅರ್ಧ. ಅದೇ ಪಂಡಿತರು ಹೇಳ್ತಾ ಇದ್ರಂತೆ ಪ್ರವಚನದಲ್ಲಿ. ಎಲ್ಲ ಪ್ರವಚನ ಮಾಡುವಾಗ ಮಳೆ ಬರ್ತಾಯಿತ್ತು. ಹಿಂದಿನ ಕಾಲದಲ್ಲಿ TV ಎಲ್ಲ ಇರಲಿಲ್ಲ, ಪಂಡಿತರ ಪ್ರವಚನವೇ ಟೈಮ್ ಪಾಸ್. ಸಂಜೆ ಎಲ್ಲರೂ ಕೂತಿದ್ದಾರೆ, ಮಾಡ್ತಾ ಇರುವಾಗ ಇವರಿಗೆ ಚಹಾ ಕುಡಿಯುವಂತ ಆಯಿತು. ಚಹಾ ಕುಡಿಲಿಕ್ಕೆ ಹಾಲು ಬರಬೇಕು. ಹಾಲಿನವಳು ಒಂದು ತೊರೆ, ನದಿಯಲ್ಲ, ಒಂದು ತೊರೆ ಅಂತ ಇರ್ತದೆ ಅಲ್ವಾ, ಸ್ವಲ್ಪ ನೀರಿದೆ, ಆ ಸೈಡಲ್ಲಿ ಅವಳ ಮನೆ. ಸೊ ಇವರು ಚಹಾ ಕುಡಿಯುವಂತ ಆಗ್ತಾ ಉಂಟು, ಮಳೆ ಬರ್ತುಂಟು. ಪ್ರವಚನ ಎಲ್ಲ ಆದ ನಂತರ ಅವಳು ಇಟ್ಕೊಂಡು ಬಂದುವಾಗ ಇಷ್ಟು ಟೈಮ್ ಲೇಟ್ ಮಾಡಿದೆ ಅಲ್ವಾ, ನನಗೆ ಆಗದಿಂದ ಚಹಾ ಕುಡಿಬೇಕಂತ ಅನ್ನಿಸ್ತು ಉಂಟು. ಸೊ ಅವಳು ಹೇಳಿದ್ಲು, ಹೇಗೆ ಬರುವುದು, ನೆರೆ ಇತ್ತು. ಅರ್ಥ ಆಯ್ತಲ್ವಾ? ಅದಕ್ಕೆ ಪಂಡಿತರು ಪ್ರವಚನದ ಮೂಡಲ್ಲಿದ್ದರು. ಕೃಷ್ಣ ಕೃಷ್ಣ ಅಂತ ಹೇಳಿ ಸಂಸಾರ ಸಾಗರವನ್ನೇ ದಾಟ್ತಾರಂತೆ, ನಿನಗೆ ಒಂದಿಷ್ಟು ಚಿಕ್ಕ ತೊರೆಯನ್ನು ದಾಟಲಿಕ್ಕೆ ಆಗೋದಿಲ್ವಾ? ಅಲ್ಲಿ ಬಿಲೀವ್ ವರ್ಕ್ ಮಾಡಿತ್ತು.
ಯಾಕೆಂತ ಹೇಳಿದರೆ ಎಲ್ಲ ಎನರ್ಜಿ ನಮ್ಮ ಹತ್ರವೇ ಇದೆ, ಎಲ್ಲ ಪವರ್ ನಮ್ಮ ಹತ್ರವೇ ಇದೆ. ಬಾಡಿಯನ್ನು ವೆಯ್ಟ್ ಕಮ್ಮಿ ಕೂಡ ಮಾಡ್ಬೋದು. ವೆಯ್ಟ್ ಇದ್ದ ವಸ್ತುವನ್ನು ಗಾಳಿಯಲ್ಲಿ ಹಾರಿಸಿದ್ದಾರೆ ಈ ಮನದಲ್ಲಿ ಅಂತ ಹೇಳಿದರೆ ನಮ್ಮ ದೇಹ ಆರುವುದಿಲ್ಲ, ನಾವೇ ಹಾಕಿಕೊಂಡಿದ್ದೇವೆ ಬಾಂಡಿಂಗ್. ಅಂದರೆ ಆಕೆ ಮರುದಿವಸ ಬರ್ತಾಳೆ, ನೀವು ಅದನ್ನು ಕಂಪ್ಲೀಟ್ ಮಾಡಿ. ಅದೇ ನಮ್ಮ ದೇಹಕ್ಕೆ ನಾವೇ ಬಾಂಡಿಂಗ್ ಮಾಡ್ಕೊಂಡಿದ್ದೇವೆ, ನಮ್ಮ ದೇಹ ಆಗುದಿಲ್ಲ ಅಂತ. ಸೊ ನಾನು ಇದರ ಮೇಲೆ ಕೂಡ ಒಂದು ವರ್ಕ್ ಮಾಡ್ತಿದ್ದೆ. ನಮಗೆ ಹಿಪ್ನೋಸಿಸಲ್ಲಿ ನಾವು ಕೈಯನ್ನು ಮೇಲೆ ತಗೊಂಡು ಹೋಗ್ತೇವಲ್ಲ, ಹಾಗೆ ನಾನು ವರ್ಕ್ ಮಾಡ್ತಿದ್ದೇನೆ, ನನ್ನ ಬಾಡಿಯನ್ನು ಮೇಲೆ ಎತ್ತಲಿಕ್ಕೆ ಆಗ್ತದ ಅಂತ. ಸೊ ಕೈ ಎತ್ತಿದ ರೀತಿ ಆ ಕೈ ಹೇಗೆ ಮೇಲೆ ಹೋಗ್ತದ, ಬಾಡಿಯನ್ನು ಕೂಡ ಮೇಲಿಂದ ಒಂದು ಪ್ರೆಷರ್ ಥರ ಎತ್ತಿದ್ರೆ ದೇಹ ಮೇಲೆ ಹೋಗ್ಬೋದು ಅಂತ ಟ್ರೈ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಆಗ್ತಾ ಉಂಟು ನೋಡಿ. ಹಾಗೆ ಮಾಡಬೇಕು ನನಗೆ. ಅಂದರೆ ನೋಡಿ, ಥರ್ಡ್ ಐ ಓಪನ್ ಮಾಡೋದು, ನೋಡೋದು, ಇದೆಲ್ಲ ನ್ಯಾಚುರಲ್. ಕಂಪ್ಲೀಟ್ ಮಾಡಿಬಿಡಿ. ಅಲ್ಲ, ಅದನ್ನು ನಾನು ಹೇಳ್ತೇನೆ, ಅದು ನ್ಯಾಚುರಲ್. ಯಾಕೆ ನ್ಯಾಚುರಲ್ ಅಂತ ಹೇಳಿದರೆ ಅದು ನಿಮ್ಮದೇ ಸ್ವಭಾವ, ನಿಮಗೆ ಇದೆ ಆ ಪವರ್. ಈಗ ನೋಡಿ, ಒಂದು ಎಲ್ಲಿಯೋ ಭೂಕಂಪ ಆದರೆ ಇಲ್ಲಿ ಮೀನುಗಳಿಗೆ, ಇದಕ್ಕೆ ಹಾವಿಗೆ ಎಲ್ಲ ಗೊತ್ತಾಗ್ತದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ನರ್ಮದಾ ನದಿಯಲ್ಲಿ ಒಂದು ಹಕ್ಕಿ ಇದೆ, ಅದು ಗೂಡು ಕಟ್ತದೆ. ಅದು ಕೆಳಗೆ ಗೂಡು ಕಟ್ಟಿದರೆ ಆ ವರ್ಷ ನೆರೆ ಬರುವುದಿಲ್ಲ ಅಂತ ಲೆಕ್ಕ, ಮೇಲೆ ಕಟ್ಟಿದರೆ ನೆರೆ ಬರ್ತದೆ ಅಂತ ಲೆಕ್ಕ. ಅಥವಾ ಎಲ್ಲೆಲ್ಲಿಂದ ಸೈಬೀರಿಯಾದಿಂದ, ಆಸ್ಟ್ರೇಲಿಯಾದಿಂದ ಎಲ್ಲ ಹಕ್ಕಿಗಳೆಲ್ಲ ಬರ್ತವೆ ನಮ್ಮನ್ನ ಇಲ್ಲಿಗೆ ರಂಗನತಿಟ್ಟಿಗೆ, ಅದರದ್ದು ಏನು ಲೊಕೇಶನ್ ಇದೆಯಾ? ಅಥವಾ ಒಂದು ಆಮೆ ಇದೆ, ಅದು ಮೊಟ್ಟೆ ಇಟ್ಟು ಹೋಗ್ತದೆ, 6 ತಿಂಗಳು ಅದು ಮೊಟ್ಟೆ ಮರಿ ಆಗ್ಲಿಕ್ಕೆ ಆಗುವಾಗ ಅದು ವಾಪಸ್ ಬರ್ತದೆ, ಅದರದ್ದು ಯಾವ ಕ್ಯಾಲೆಂಡರ್ ಇದೆ, ಪಂಚಾಂಗ ಇದೆ ಅಂತ ಹೇಳಿದರೆ ಎಲ್ಲ ಗೊತ್ತಿದೆ, ಎಲ್ಲವೂ ಇಂಟರ್ ಕನೆಕ್ಟೆಡ್. ನಮಗೆ ಕೂಡ ಗೊತ್ತಿದೆ. ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಮ್ಮ ತಲೆಯಲ್ಲಿದೆ. ಯಾವಾಗ ಅವಳಿಗೆ, ಅದೇ ನಾನು ಹೇಳಿದಲ್ವ, ಜೀಸಸ್ ಕಣ್ಣು ಕೊಡ್ತಿದ್ದದ್ದು ಹೇಗೆ ಅಂತ ಹೇಳಿದರೆ, ನಾನು ಕ್ಲಾಸಲ್ಲಿ ಎಲ್ಲ ನಿಮಗೆ ಮಾಡಿ ತೋರಿಸ್ತೇನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಅವರು ಕಾಲಲ್ಲಿ ಎಲ್ಲ ಓದ್ತಾರೆ ಅಂತ ಹೇಳಿದರೆ ನಮಗೆ 5 ಸೆನ್ಸರ್ ಇದೆ. ಕೆಲವರೆಲ್ಲ ಹೇಳ್ತಾರೆ ಅದು ಸುಳ್ಳು, ಅವರು ನಾಟಕ ಮಾಡಿಸೋದು. ನಮ್ಮ ಹತ್ರ ಹುಡುಗರಿದ್ದಾರೆ, ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಮೊನ್ನೆ ಯಾರು ಹೇಳ್ತಿದ್ರು, ಅದು ಇಲ್ಲ, ಅದು ಅವರೇ ಮೊದಲು ಸೆಟ್ಟಿಂಗ್ ಮಾಡಿರ್ತಾರೆ, ಬೇಕಾದ್ರೆ ನಾನು ಬಿಟ್ಬಿಡ್ತೇನೆ, ನಾನು ಕ್ಲಾಸಲ್ಲೆಲ್ಲ ಬಿಟ್ಬಿಡ್ತೇನೆ ಹುಡುಗ ಮಕ್ಕಳು. ಅದನ್ನು ಗಾಂಧಾರಿ ವಿದ್ಯೆ, ಈ ವಿದ್ಯೆ ಎಲ್ಲ ಹೆಸರು ಕೊಡುದು ಓಕೆ, ನಮ್ಮ ಹತ್ರವೇ ಇದೆ ಅಲ್ಲ. ಈಗ ಗಾಂಧಾರಿ ಮೊದಲು ಇತ್ತಲ್ಲ, ಈಗ ನೀವು ಮಾಡಿ ಗಾಂಧಾರಿ ಅಲ್ಲ, ಸಂಜೆ ಆಕ್ಚುಲಿ ವಿದ್ಯೆ, ಸಂಜೆ ಗಾಂಧಾರಿ ಅಂತ ಹೇಳ್ತಾರೆ. ಗಾಂಧಾರಿ ನೋಡ್ತಾ ಇರಲಿಲ್ಲ. ಅದನ್ನು ಕೂಡ ನಾನು ಬೇರೆ ಸ್ಟೇಜಿಗೆ ತಗೊಂಡು ಹೋಗೋ ಪ್ಲ್ಯಾನಲ್ಲಿ ಇದ್ದೇನೆ. ಅದು ಆದಾಗ ಹೇಳ್ತೇನೆ. ನನಗೆ ಅಂತ ಹೇಳಿದ್ರೆ ಸೈಂಟಿಫಿಕಲಿ ಅದು ಪ್ರೂವ್ ಮಾಡಲಿಕ್ಕೆ ಆಗಬೇಕು. ಈಗ ನಿಮ್ಮ ಹತ್ರ ಮಾತಾಡುವಾಗ ಈಗ ನನಗೆ ಕೂಡ ಸ್ವಲ್ಪ ಕಲ್ತಿದ್ದೇನೆ, ಗೊತ್ತಾಗ್ತದೆ ಒಂದು ಮನುಷ್ಯನ ಹತ್ರ ಮಾತಾಡುವಾಗ. ಅದು ಬೇಡ, ಕ್ಲಿಯರ್ ಆಗಿ ಗೊತ್ತಾಗಬೇಕು. ಈಗ ನೀವು ಮಾತಾಡುವಾಗ ಎದುರಿನಲ್ಲಿ ಯಾರಾದ್ರೂ ಅದು ಸುಳ್ಳು ತಪ್ಪು ಅಂತ ಹೇಳಿದರೆ ಅವನ ಮನೆಯದ್ದು ಕೂಡ ಹೇಳಲಿಕ್ಕೆ ಆಗಬೇಕು. ನನಗೆ ಮೂಡ ಮೇಲೆ ಡಿಪೆಂಡ್ ಆಗಬಾರ್ದು, ಸೈಂಟಿಫಿಕಲಿ ಮಾಡಬೇಕು. ಆ ರೀತಿ ವರ್ಕ್ ಮಾಡ್ತಿದ್ದೇನೆ ಅದರ ಮೇಲೆ ಅಂತ ಹೇಳಿದರೆ ಸೈಂಟಿಫಿಕಲಿ ಅದು ಕೂಡ ಪ್ರೂವ್ ಆಗಿದೆ. ಮರಗಳು ಕೂಡ ನಮ್ಮನ್ನು ನೋಡ್ತವೆ. ನೀವು ಮರ ಕಡಿದವ ಹತ್ರ ಬಂದರೆ ಅದಕ್ಕೆ ಭಯ ಆಗ್ತದೆ. ಎಲ್ಲ ಥರ್ಮೋಮೀಟರ್ ನೀವು ನೆಟ್ಟಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು, ಎಲ್ಲ ಚೆಕ್ ಮಾಡಿ ನೋಡಿದ್ದಾರೆ. ಮರಕ್ಕೆ ಮರ ಕಡಿದವ ನೆಕ್ಸ್ಟ್ ಡೇ ಬಂದಾಗ ಆ ಮರ ಹೆದರ್ತದೆ. ಈ ಕೆಲವರೆಲ್ಲ ಅತಿ ಬುದ್ಧಿವಂತರು ಹೇಳ್ತಾರೆ ನೋಡಿ, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳುವ, ಮರಕ್ಕೆ ಜೀವ ಇಲ್ವಾ, ಅದಿಲ್ವಾ, ಇದು ಅದಲ್ಲ. ಅದೇ ಅರ್ಧ ಜ್ಞಾನ ಸಿಗ್ಬಾರ್ದು ಯಾವತ್ತೂ ಕೂಡ. ಪೂರ್ತಿ ಮಲಗಿದವನನ್ನೇ ಎಬ್ಬಿಸ್ಬೋದು, ಮಲಗದವನನ್ನೇ ಎಬ್ಬಿಸ್ಬೋದು, ಮಲಗಿದರೆ ನಾಟಕ ಮಾಡುವವನನ್ನೇ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಲ್ಲ, ಮರಕ್ಕೆ ಜೀವನ ಇದೆ, ಜೀವ ಇದೆ, ಎಲ್ಲ ಇದೆ, ಬಟ್ ಅದಕ್ಕೆ ಮೆದುಳಿಲ್ಲ. ನಿಮಗೆ ಮೆದುಳಿನೊಟ್ಟಿಗೆ ನಿಮ್ಮ ನರಮಂಡಲ ಕನೆಕ್ಷನ್, ನರ್ವ್ ಸಿಸ್ಟಮ್ ಕನೆಕ್ಷನ್ ಆದರೆ ಮಾತ್ರ ನೋವಿನ ಅನುಭವ ಆಗೋದು. ಈಗ ನನ್ನ ಉಗುರು ಜೀವ ಅಲ್ವಾ, ಈಗ ಉಗುರನ್ನು ಕಟ್ ಮಾಡಿದ್ರೆ ನನಗೆ ಏನು ಅನ್ನಿಸೋದಿಲ್ಲ. ಕೂದಲು ಇಲ್ಲ ನನಗೆ, ಅದು ಬೇರೆ ವಿಷಯ. ಕೂದಲನ್ನು ಕಟ್ ಮಾಡಿದರೆ ನನಗೆ ನೋವಾಗ್ತದಾ? ಇಲ್ಲ. ಬಟ್ ಹೇಗೆ ಅಂತ ಹೇಳಿದರೆ, ಈಗ ನನ್ನ ಕೂದಲನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನ ಉಗುರನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನನ್ನು ಕೊಂದರೆ ಸಮಸ್ಯೆ ಅಲ್ವಾ? ಅದೇ ರೀತಿ ನಾವು ಗಿಡ ಮರದ್ದೆಲ್ಲಾದರೂ ಫ್ರೂಟ್ಸ್ ಆಗೋದು ಯಾಕೆ? ಬೇರೆ ಪ್ರಾಣಿಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಮರ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ, ಫ್ರೂಟ್ಸು ಮಾಡ್ತದೆ. ನೋಡಿ, ಇದನ್ನು ಹೇಳುದು, ಅದನ್ನೆಲ್ಲ ಮಾಡುವಂಥದ್ದೊಂದು ಪ್ರಜ್ಞೆ ಇದೆ ಅಲ್ವಾ, ಆ ಪ್ರಜ್ಞಾನಂ ಬ್ರಹ್ಮ. ನೀವು ದೇವರಂತ ಕೇಳಿದ ಪ್ರಶ್ನೆ ಉತ್ತರ ಇಲ್ಲಿದೆ. ಒಳಗಿಂದ ನಿಮ್ಮನ್ನು ಮಾಡ್ತಾ ಇದೆ, ನಿಮಗೋಸ್ಕರ ಹಸಿವೆ ಉಂಟು ಮಾಡ್ತಾ ಇದೆ, ನಿಮಗೋಸ್ಕರ ಬಾಯಾರಿಕೆ, ಅದು ಹೇಳಿದರೆ ನಿಮಗೆ ಗೊತ್ತಾಗೋದು. ನಿಮಗೆ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅದು ಹೇಳಿದರೆ ಗೊತ್ತಾಗೋದು. ನೀವು ಇಷ್ಟು ಚಿಕ್ಕ ಇದ್ದವರನ್ನು ಇಷ್ಟು ದೊಡ್ಡ ಮಾಡಿತ್ತು, ಇಡೀ ಬ್ರಹ್ಮಾಂಡವನ್ನು ಮಾಡಿದೆ, ಎಲ್ಲ ಮಾಡಿದ ಒಂದು ಏನೋ ಒಂದು ಇದೆ ಅಲ್ವ ಎನರ್ಜಿ. ಅದನ್ನು ಹೇಳೋದು ಅನಾಥನಾದ, ಅದು ದೇವರು. ಓಮಿತ್ಯೇತದಕ್ಷರಂ ಉಪಾಸೀತ. ಓಂ ಎನ್ನುವ ಅಕ್ಷರ ಶಬ್ದವನ್ನು ಮಾತ್ರ ಉಪಾಸನೆ ಮಾಡಬೇಕು, ಬೇರೆ ಯಾವ ರೂಪ ಮಾಡಬಾರ್ದು ಅಂತ ಇದೆ ವೇದದಲ್ಲಿ, ಉಪನಿಷತ್ತಲ್ಲಿ. ಎಷ್ಟು ಸೈಂಟಿಫಿಕಲಿ ಹೇಳ್ತದೆ ಅಂತ ಹೇಳಿದರೆ, ತದಾತ್ಮಾನಗಂ ಆಕಾಶ ಸಂಭೂತ, ಆಕಾಶದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಆದ್ಯ ಪೃಥಿವ್ಯ, ಪೃಥಿವ್ಯೌಷಧೋ, ಔಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಎಲ್ಲೆಲ್ಲಿ ಲಿಂಕ್ ಮಾಡ್ತಾ ಇದ್ದೇನೆ, ಆಗ ಅಲ್ಲಿ ಮಾತಾಡಿದ ವಿಷಯ ಏನಂತ ಹೇಳಿದರೆ,
ಉಪನಿಷತ್ತಲ್ಲಿ ಎಷ್ಟು ಕ್ಲಿಯರಾಗಿ ಬರ್ತದೆ ಅಂತ ಹೇಳಿದರೆ, ತದಾತ್ಮಾನಂಗಮ, ಏನ ಇದೆ ಅಲ್ವಾ, ನೀವು ದೇವರಂತ ಹೇಳ್ಬಾರ್ದು ಅದನ್ನು, ಏನ ಇದೆ ತದಾತ್ಮಾನಗಮ್. ಅದರಿಂದ ಆಕಾಶ ಸಂಭೂತ ಸ್ಪೇಸ್ ಉತ್ಪತ್ತಿ ಆಯಿತು. ಆಕಾಶದ ವಾಯು, ಸ್ಪೇಸಿಂದ ವಾಯು, ಹೀಲಿಯಂ ಮತ್ತು ಹೈಡ್ರೋಜನ್ ಉತ್ಪತ್ತಿ ಆಯಿತು. ವಾಯೋರ್ ಅಗ್ನಿ, ಹೈಡ್ರೋಜನ್ ಮತ್ತು ಹೀಲಿಯಂ ಸೇರಿದಾಗ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನಿ ರಾಪ, ಆ H2ದಿಂದ ಹೈಡ್ರೋಜನಿಂದ H2 ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರು ಉತ್ಪತ್ತಿ ಆಯಿತು. ಆದ್ಯ ಪೃಥಿವ್ಯ, ಆ ನೀರಿಂದ ಪೃಥ್ವಿ ಉತ್ಪತ್ತಿ ಆಯಿತು. ಪೃಥಿವ್ಯ ಔಷಧವು, ಪೃಥಿವಿಯಲ್ಲಿ ಮರಗಿಡಗಳು ಬಂತು. ಅದರಿಂದಾಗಿ ಔಷಧಿವ್ಯೋ ಅನ್ನಂ, ಅನ್ನ ಅಂತ ಹೇಳಿದರೆ ಆಹಾರ ಉತ್ಪತ್ತಿ ಆಯಿತು. ಅನ್ನಾತ್ ಪುರುಷ, ಆ ಆಹಾರದಿಂದಾಗಿ ಪುರುಷ ಅಂತ ಹೇಳಿದರೆ ಕನ್ನಡದ ಪುರುಷ ಅಲ್ಲ, ಸಂಸ್ಕೃತದ ಪುರುಷ. ಪುರ ಅಂತ ಹೇಳಿದರೆ ದೇಹ. ಈ ದೇಹದಲ್ಲಿ ಯಾರೆಲ್ಲ ಇರ್ತಾರ, ಸೊಳ್ಳೆಯಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲ ಪುರುಷವೇ. ಅಲ್ಲಿಂದ ಜೀವೋತ್ಪತ್ತಿ ಆಯಿತು. ಎಷ್ಟು ಸೈಂಟಿಫಿಕಲ್ ನೋಡಿ, ಈ ಪುರಾಣದಲ್ಲಿ ಬರುದು ಇದೆಲ್ಲ, ಸೃಷ್ಟಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಅಂದರೆ ಇದು ಸೈನ್ಸ್, ಇದು ಸೈನ್ಸ್ ಅಂತ ನೀವು ಅದನ್ನು ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಇಲ್ಲ. ಅಲ್ಲ ಈಗ ನಮಗೇನಿರುತ್ತೆ ಅಂತಂದರೆ, ಸಾಧಾರಣವಾಗಿ ನಮ್ಮ ಧರ್ಮದ ವಿಚಾರದ ಬಂದಾಗ ಗೊಡ್ಡು ಪುರಾಣಗಳು ಅಂತ ನಮ್ಮನ್ನು ಹೇಳುವಂಥದ್ದು. ಬಟ್ ಈಗ ನೀವು ಹೇಳಿದ್ದೆಲ್ಲ ಪುರಾಣ ಅಲ್ಲ, ನಮಗೆ ಸಿಗ್ಲಿಲ್ಲ ಅದು ಸೈಂಟಿಫಿಕಲ್ ಅಂತ ಹೇಳಿದರೆ ನಿಮಗೆ ಅದೊಂದು ಅಕ್ಷರ ರೂಪ, ಇದರಲ್ಲಿ ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ಅದು ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಉಂಟು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತಾ ಉಂಟು ಅಂತ ಹೇಳಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹುಹಿ ಪ್ರಜಾ ಸೃಜಮಾನಾಂ ಸ್ವರೂಪ ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ. ಒಬ್ಳು ಇದ್ದಾಳೆ, ಕೆಂಪು, ಕಪ್ಪು, ಬಿಳಿ ಕಲ್ಲರಲ್ಲಿ ಬರ್ತಾ ಇದ್ದಾಳೆ ಅವಳು. ಅರ್ಥ ಆಯ್ತಲ್ವಾ? ಅಜಾಮೇಕಂ, ಅಜಾ ಆಕೆ ನಿರಂತರವಾಗಿ ಇರುವವಳು. ಏಕಂ ಒಬ್ಬಳು. ಲೋಹಿತ ಶುಕ್ಲ ಕೃಷ್ಣ, ಲೋಹಿತ ಅಂತ ಹೇಳಿದ್ರೆ ಕೆಂಪು, ಶುಕ್ಲ ಬಿಳಿ, ಕೃಷ್ಣ ಕಪ್ಪು. ಅವಳದ್ದು ಕನ್ನಡ ಚೇಂಜ್ ಆಗ್ತಾ ಉಂಟಂತೆ, ಕಪ್ಪು ಬಿಳಿ ಕೆಂಪು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಬಹುಹಿ ಪ್ರಜಾ ಸೃಜಮಾನಾಂ ಸ್ವರೂಪ. ಆಕೆ ಹೆರಿಗೆ ಆಗ್ತಿದ್ದೆ, ನಿರಂತರವಾಗಿ ಆಕೆ ಹೆರಿಗೆ ಮಾಡ್ತಾ ಇದ್ದಾಳೆ. ಯಾರನ್ನು? ಸೃಜಮಾನಾಂ ಸ್ವರೂಪ, ನನ್ನ ರೀತಿಯೇ ರೂಪ ಇರುವಂಥ ಇದನ್ನು ಸೃಷ್ಟಿ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಹೆರ್ತಾ ಇದ್ದಾಳೆ. ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜಾನ. ಒಬ್ಬ ಅವಳಿಗೆ ಆಸೆ ಪಡ್ತಿದ್ದಾನೆ ನಿಂತ್ಕೊಂಡು, ಒಬ್ಬ ಅವಳನ್ನು ಅನುಭವಿಸಿಯಾಗಿ ದೂರದಲ್ಲಿ ನಿಂತಿದ್ದಾನೆ ಅಂತ ಬರ್ತದೆ. ಇದು ಒಂದು ಮೆಟಫರ್ ಇದು ಅಂತ ಹೇಳಿದ್ರೆ. ನೀವೊಂದು ಆಗ ಕ್ವಶನ್ ಕೇಳಿದ್ರಿ ನೋಡಿ, ಇದರೆಲ್ಲ ಹೇಗೆ ಗೊತ್ತಾದ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಜ್ಞಾನಿಗಳು ಮನುಷ್ಯನ ಈ ಬ್ರಹ್ಮಾಂಡದ ಸೃಷ್ಟಿ ವಿಜ್ಞಾನಿಗಳು ಏನು ಲ್ಯಾಬಲ್ಲಿ ಹುಡುಕ್ತಿದ್ರೆ, ಇವರು ಅದನ್ನು ತಮ್ಮೊಳಗೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಾಗ ನಿಲ್ಲಿಸಿದಾಗ ಅನ್ಬೇಕು, ಅದು ಓಡ್ತಾ ಇದೆ, ಅದನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ 4% ಇರುವುದೇ ಇಷ್ಟು ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅರ್ಥ ಆಯ್ತಲ್ವಾ? ಅಲ್ಲೊಂದು ಅದ್ಭುತ ಶ್ಲೋಕ ಹೇಳ್ತೀರಿ ನೀವು. ಎಲ್ಲಿ? ಇದು ಅದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಒಳಗೆ ಅದೇ ತದೇ ಜತಿ ತನ್ನೈ ಜತಿ, ಅದು ಓಡ್ತಾ ಇದೆ, ಅದು ಇಲ್ಲೇ ಇದೆ. ತದ್ದೂರೇ, ಅದು ತುಂಬ ದೂರ ಇದೆ, ಅದನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳು ಅದನ್ನು ಮುಟ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವರು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ತದೇ ಅದು ತದ್ದೂರೇ, ತದ್ವಂತಿಕೆ. ಇಲ್ಲಿ ಕೂಡ ಅದೇ ಅಲ್ವ ಇರೋದು. ನೀವು ಇದನ್ನು ಬೇರೆ ಬೇರೆ ಮಾಡ್ಲಿಕ್ಕಿಲ್ಲ, ಎಲ್ಲ ಅದೇ. ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ. ತದು ಸರ್ವಸ್ಯ ಬಾಯತ, ಅದು ಎಲ್ಲದರ ಹೊರಗೆ ಇದೆ. ಅರ್ಥ ಆಯ್ತಲ್ವಾ? ಸೊ ಋಷಿಗಳು ತಮ್ಮೊಳಗೆ ಅದನ್ನು ನೋಡಿದ್ರು. ಇದನ್ನು ಕೂಡ ಸೈಂಟಿಫಿಕಲ್ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಬೋದು. ಹೇಗೆ ಬ್ರಹ್ಮಾಂಡ ಇದೆ ಹಾಗೆ ನಮ್ಮ ಒಳಗಿನ ಸೆಲ್ಸ್ ಕೂಡ ಇದೆ ಅಂತ. ಸೊ ಇದು ಟೋಟಲ್ ಏನಂತ ಹೇಳಿದರೆ 4% ಇಷ್ಟೆಲ್ಲ ಬ್ರಹ್ಮಾಂಡ ಇರುವುದು. ಅದರಲ್ಲಿ ಎಷ್ಟೋ ಗ್ಯಾಲಕ್ಸಿಗಳು ಆ ಬ್ರಹ್ಮಾಂಡದೊಳಗೆ, ಒಂದು ಬ್ರಹ್ಮಾಂಡದೊಳಗೆ. ಆ ಗ್ಯಾಲಕ್ಸಿಯಲ್ಲಿ ನಮ್ಮದು ಒಂದು ಮಿಲ್ಕಿ ವೇವ್ ಗ್ಯಾಲಕ್ಸಿ, ಅದರಲ್ಲಿ ಒಂದು ನಮ್ಮ ಸೂರ್ಯ, ಚಿಕ್ಕದು ಸೂರ್ಯ. ಎಷ್ಟು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರೋ ಬೆಳಕು ಭೂಮಿಯನ್ನು ಮುಟ್ಲಿಕ್ಕೆ 27 ವರ್ಷ ಬೇಕಂತೆ ನಮ್ಮ ಹತ್ತಿರದ ನಕ್ಷತ್ರದಿಂದ. ಅಂತ ಹೇಳಿದರೆ ನಮ್ಮ ಹತ್ತಿರದ ನಕ್ಷತ್ರ 27 ವರ್ಷಕ್ಕೆ ಮುಂಚಿನದು ನಮಗೆ ಕಾಣ್ತಿದ್ದೆ. ಈಗ ಒಂದು ವೇಳೆ ಈಗ ಅದು ಬ್ಲಾಸ್ಟ್ ಆದರೆ ನಾವು 27 ವರ್ಷದವರೆಗೆ ಅದನ್ನು ನೋಡ್ತಾ ಇರ್ತೇವೆ. ನಂತರ 27 ವರ್ಷ ನಂತರ ಬ್ಲಾಸ್ಟ್, ನಕ್ಷತ್ರ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತೇವೆ. ಅದು 27 ವರ್ಷಕ್ಕೆ ಮೊದಲಾಗಿರ್ತದೆ. ಯಾರಿಗೆಲ್ಲ ನಿಮಗೆ ಭೂತಕಾಲ ನೋಡ್ಬೇಕಂತಿದ್ರೆ ಆಕಾಶ ನೋಡಿದರೆ ಆಯಿತು. ನೀವು 27 ವರ್ಷಕ್ಕಿಂತ ಮೊದಲ ಬ್ರಹ್ಮಾಂಡ ನೋಡ್ತಿದ್ದೀರಿ. ಸೊ ಅಷ್ಟು ವಾಸ್ಟ್ ಯೂನಿವರ್ಸ್ ಅದು. ಅದರಲ್ಲಿ ಒಂದು ಚಿಕ್ಕ ಭೂಮಿ ಸೂರ್ಯ, ಅದರಲ್ಲಿ 9 ಗ್ರಹಗಳಲ್ಲಿ ಒಂದು ಭೂಮಿ, ಅದರಲ್ಲಿ 3/4 ಭಾಗ ನೀರು 70%, 1/4 ಭಾಗ ಭೂಮಿಯಲ್ಲಿ ಅಂಟಾರ್ಟಿಕಾ ಆರ್ಕಟಿಕಾ ವೇಸ್ಟ್,
ಉಳಿದ 5 ಖಂಡಗಳು, ಅದರಲ್ಲಿ ಏಷ್ಯಾ ಖಂಡ, ಏಷ್ಯಾ ಖಂಡದಲ್ಲಿ ಒಂದು ಭಾರತ, ಭಾರತದಲ್ಲಿ ಒಂದು ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ಒಂದು ಆಫೀಸ್, ಅದರಲ್ಲಿ ಒಂದು ಚಾರಳಿ ಕೂತು, ನಮಗೆಲ್ಲ ಗೊತ್ತಿದೆ. ಸೊ ಅಷ್ಟು ಅದು ಆದ್ರಿಂದ ಅದನ್ನು ಹೊರಗೆ ಹುಡುಕ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಹುಡುಕ್ಬೋದು. ಯಾಕೆಂದರೆ ಇದು ನಿಮ್ಮದು ಪರ್ಸನಲ್. ಸೊ ಇಲ್ಲಿ ಹುಡುಕ್ಲಿಕ್ಕೆ ನೀವು ಫೋಕಸ್ ಮಾಡಿದಾಗ ಅದೇ ಹೇಳಿದ್ದು ನಾನು ಅಬ್ಸರ್ವರ್ ಇಫೆಕ್ಟ್ ಅಂತ. ನೀವು ಯಾವುದನ್ನು ನೋಡ್ತೀರಾ ಅದು ಮೆಟೀರಿಯಲೈಸೇಷನ್ ಆಗ್ತದೆ. ಸೊ ನೀವು ಒಳಗೆ ಕ್ವಶನ್ ಆಗಿದಾಗ ಇಲ್ಲಿ ಇರುವ ಇನ್ಫಾರ್ಮೇಷನ್ ಬಂದದ್ದವರಿಗೆ. ಹೇಗೆ ನೀವು ರೇಡಿಯೋದಲ್ಲಿ ಚಾನೆಲ್ ಮಾಡ್ತೀರಾ 98.3, 97, ವಾಟ್ ಎವರ್ ಮೇ ಬಿ, ಅದು ಕರೆಕ್ಟ್ ಬಂದಾಗ ನಿಮಗೆ ನೆಟ್ವರ್ಕ್ ಸಿಗ್ತದಲ್ವಾ. ಆಚೆ ಈಚೆ ಹೋದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸ್ವಲ್ಪ ಪುನಃ ಟರ್ನ್ ಮಾಡಿದಾಗ ಬೇರೆ ಸಿಗ್ತದೆ ಚಾನೆಲ್. ಸೊ ಇವರು ಕೂತು ಇದು 28ನೇ ಕಲಿಯುಗ, ನೀವು ಸಂಕಲ್ಪ ಎಲ್ಲ ಮಾಡುವಾಗ ಪೂಜ್ಯದ್ದೆಲ್ಲ ಬರ್ತದೆ. ಅದ್ಯ ಶ್ರೀ ಬ್ರಹ್ಮಣೋ ದ್ವಿತೀಯ ಪ್ರಾರ್ಧೆ ಶ್ವೇತವರ ಕಲ್ಪೆ ವಯಸ್ವತಮನಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ಪಾರ್ಶ್ವೆ ಗೋದಾವರಿಯ ದಕ್ಷಿಣ ತೀರೆ ಗೋಕರ್ಣ ಮಂಡಲೆ ಪರಶುರಾಮ ಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಷಷ್ಠ ಸಂವತ್ಸರ ಆಯನ ಋತು ಮಾಸ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ. ಬ್ರಹ್ಮಾಂಡ ಉತ್ಪತ್ತಿ ಆದ್ರಿಂದ ಈ ಕ್ಷಣದವನಿಗೆ ಅಡ್ರೆಸ್ ಅದು. ಬ್ರಹ್ಮನಿಗೆ ದ್ವಿತೀಯ ಪ್ರಾರ್ಧೆ, ಅವನಿಗೆ 50 ವರ್ಷ ಆಗಿದೆ. ನಾವು ನೋಡುವಾಗ ನಾವು ಅಂತ ಹೇಳಿದ್ರೆ ಯಾವಾಗ ಈ ಬ್ರಹ್ಮಾಂಡ ಉತ್ಪತ್ತಿ ಆಯ್ತಾ ಆಗ ಅವನಿಗೆ 50 ವರ್ಷ ಆಗಿದೆ ಆಲ್ರೆಡಿ, ಅದರಿಂದ ಅವ ಮುದುಕ. ಅಂದ್ರೆ ಋಷಿಗಳು ನೋಡುವಾಗ ಅವನಿಗೆ 50 ವರ್ಷ ಆಗಿದೆ, ಅಂದ್ರೆ ಮನುಷ್ಯ ಹುಟ್ಟುವಾಗ ಅಷ್ಟಾಗೋಗಿತ್ತು ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಯಾರು ಇದ್ದಾನೆ ಅಂತಲ್ಲ, ಏನು ಸೃಷ್ಟಿ ಇದ್ದಾರೆ ಬ್ರಹ್ಮಾಂಡ, ಅದಕ್ಕೆ 50 ವರ್ಷ ಆಗಿದೆ. ಇದು 28ನೇ ಕಲಿಯುಗ, ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ ಹೇಳಿದ್ರೆ 27 ಕಲಿಯುಗ ಆಗಿದೆ. ಸೊ 27 ಕಲಿಯುಗ ಸೃಷ್ಟಿಯನ್ನು ಚಕ್ರ. ನಾವೇನು ತಿಳ್ಕೊಂಡಿದ್ದೇವೆ ಈಗ, ಮೊದಲಿನವ್ರಿಗೆ ಏನು ಗೊತ್ತಿರಲಿಲ್ಲ, ಈಗ ಮೇಲೆ ಹೋಗ್ತಿದ್ದೇವೆ ಅಂತ. ಇದು ಸೃಷ್ಟಿ ಚಕ್ರ. ನೀವು ಪಿರಮಿಡ್ ನೋಡಿದರೆ, ಗೀಜಾ ಪಿರಮಿಡ್ ಮೋಸ್ಟ್ಲಿ ಈಜಿಪ್ಟ್, ಇದು ದೊಡ್ಡ ಪಿರಮಿಡ್ ಇದೆ, ನಾನು ಹೋಗಲಿಲ್ಲ, ಇದು ಮಾಡಿದೆ, ದೊಡ್ಡ ಪಿರಮಿಡ್ ಇದೆ ಅಂತೆ. ಅದರ ಸೈಡಲ್ಲಿ ಚಿಕ್ಕ ಚಿಕ್ಕ ಪಿರಮಿಡ್ಸ್. ಸೈಂಟಿಸ್ಟ್ ಎಲ್ಲ ಇಷ್ಟರವರೆಗೆ ಏನು ತಿಳ್ಕೊಂಡಿದ್ರು, ಚಿಕ್ಕ 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 ಚಿಕ್ಕದೆಲ್ಲ ಮಾಡಿ ನಂತರ ಅದನ್ನು ಫೈನಲ್ ಆಗಿ ಮಾಡಿದ್ದಾರೆ ಅಂತ. ಲೇಟೆಸ್ಟ್ ಸಂಶೋಧನೆ ಏನು ಹೇಳ್ತುಂಟು, ಮೊದಲಿದ್ದದ್ದು ಅದನ್ನು ಕಾಪಿ ಮಾಡಲಿಕ್ಕೆ ಹೋಗಿ ಆಗದೇ ಇಷ್ಟು ಚಿಕ್ಕ ಚಿಕ್ಕ ಮಾಡಿದ್ದಂತ. ಕೈಲಾಸ ಪರ್ವತ ಕೂಡ ಪಿರಮಿಡ್ ಅಂತ ಕೆಲವು ವಾದ ಇದೆ. ಇನ್ ಟೋಟಲ್ಲಿ ಕೆಲವೆಲ್ಲ ನೀವು ಸ್ಟಡಿ ಮಾಡುವಾಗ, ಇವನ್ ಎಲ್ಲರದ್ದು ಕೈಲಾಸ ಟೆಂಪಲ್ ಇದೆ ಅಲ್ವಾ, ಅದು ಮೇಲಿಂದ ಕೊರ್ಕೊಂಡು ಹೋದದ್ದು ಬಂಡೆಯನ್ನು, ಕೆಳಗಿಂದ ಕೆತ್ತಿದ್ದಲ್ಲ. ನೀವೊಂದು ಲೆಕ್ಕ ಹಾಕಿ, ನಾವು ತಿಳ್ಕೊಂಡಿದ್ದೇವೆ ಏನು, ನೀವು ಖಾಲಿ ಬೇಲೂರಿಗೆ ಹೋದರೆ ಅಲ್ಲೇ ಪಿಲ್ಲರ್ ಎಲ್ಲ ಈಗ ಕೂಡ ಎಷ್ಟು ಶೈನಿಂಗ್ ಇದೆ, ಆ ಶೈನಿಂಗನ್ನು ನಿಮಗೆ ಈಗಿನ ಮೆಷಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದು ಒರಿಜಿನಲಲ್ಲಿ ಎಷ್ಟು 1000 ವರ್ಷಕ್ಕೆ ಮೊದಲು ಹೇಗಿರ್ಬೋದು ಅದು ಅಂತ ಹೇಳಿದರೆ, ಮೆಷಿನ್ ಎಲ್ಲ ಇಲ್ಲದೆ ಮಾಡಲಿಕ್ಕೆ, ಖಾಲಿ ಉಳಿಯಲ್ಲಿ ಮಾಡಲಿಕ್ಕೆ ಆಗೋದು. ನಾವು ತಿಳ್ಕೊಂಡಿದ್ದೇವೆ ಅವರು ಉಳಿಯಲ್ಲಿ ಮಾಡಿದ್ದಂತ. ಅವ್ರ ಹತ್ರ ಟೆಕ್ನಾಲಜಿ ಇತ್ತು ಅಷ್ಟೆಲ್ಲ, ಆ ಟೆಕ್ನಾಲಜಿ ಎಲ್ಲ ನಾಶ ಆಯಿತು, ಅದು ಬೇರೆ ವಿಷಯ. ಅಂತ ಹೇಳಿದರೆ ಪಿರಮಿಡ್ ಮೊದಲಿತ್ತು, ಅದು ನಾಶ ಆದ ಬ್ರಹ್ಮಾಂಡ ಭೂಮಿ ಒಮ್ಮೆ ಜಲಪ್ರಳಯ ಎಲ್ಲ ಆದದ್ದು ಎಲ್ಲ ಇದೆ, ಒಂದು ಜ್ವಾಲಾಮುಖಿ ಸ್ಫೋಟ ಆದದ್ದು, ಡೈನೋಸರ್ ಎಲ್ಲ ಸತ್ತು, ಕೆಲವು ಥಿಯರಿ ಎಲ್ಲ ಇದೆ. ಸೊ ಇನ್ ಟೋಟಲ್ ಏನಂತ ಹೇಳಿದರೆ, ಮೊದಲನ ಇತ್ತು, ನಂತರ ಪುನಃ ಡೌನ್ ಪುನಃ ಪೀಕ್, ಪುನಃ ಡೌನ್ ಚಕ್ರ. ಅದು 27 ಕಲಿಯುಗದಲ್ಲಿ ಆಗಿ ಹೋಗಿದೆ. ಈಗ ನೀವು ಅಲ್ಲಿಂದ ಏನು ಪೆಟ್ರೋಲು ಡೀಸೆಲ್ ಕಲ್ಲಿದ್ದಲು ಏನು ಕಬ್ಬಿನ ಅಂತ ತೆಗೆತಿದ್ದೀರಾ, ಅದು 27ನೇ ಕಲಿಯುಗದವರದ್ದು ಅಡಿಗೆ ಹೋದದ್ದು. ಈಗ ನಾವು ಏನೆಲ್ಲ ಮಾಡ್ತಿದ್ದೇವೆ ಇದು ಕೂಡ ಇನ್ನು ಅಡಿಗೆ ಹೋಗ್ತದೆ. ನೆಕ್ಸ್ಟ್ ಜನ್ರೇಷನ್ ಅವರು ತೆಗಿತಾ ಇರ್ತಾರೆ. ಭೂಮಿಗೆ ಏನು ದೊಡ್ಡ ವಿಷಯ ಅಲ್ಲ, ಹೊಸ ಮಣ್ಣು ಮೇಲೆ ಬರ್ತದೆ. ಆದರೆ ಎಲ್ಲರೂ ಕೂಡ ಇದನ್ನೇ ಪದೇ ಪದೇ ಹೇಳಿದೆ. ಈಗ ಒಂದು ನಮ್ಮಲ್ಲಿ ರಾಮ ಕೃಷ್ಣ ಅಥವಾ ಪುರಾಣಗಳ ಪ್ರಕಾರ, ಅಥವಾ ಜೀಸಸ್ ಇರ್ಬೋದು, ಅಥವಾ ನಮಗೆ ಬಸವಣ್ಣ ಇರ್ಬೋದು, ಇತ್ತೀಚೆಗೆ ಎಲ್ಲ ಅದೇ ವಿಚಾರಗಳನ್ನು ಹೇಳಿದೆ. ಈಗ ಬಸವಣ್ಣ ಹೇಳ್ತಾರೆ, ನನ್ನ ಕಾಲೇ ಕಂಬ ನೀನು ಹೊರಗಡೆ ಹಾಕಿ ಹುಡುಕ್ತಿ, ಅದರ ಅರ್ಥ ಏನು ಆ ಥರ? ಅಲ್ಲಿ ಬಸವಣ್ಣನವರು ನನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿದ್ದು, ಅದು ನಾನು ವಿಷಯ ಏನಂತ ಹೇಳಿದರೆ, ಕೆಲವೆಲ್ಲ ನಮ್ಮ ಮೈಂಡಲ್ಲಿ ಮೊದಲೇ ಪೀಡಾಗಿರೋ ಕಾರಣ ನಾವು ಮಾತಾಡಿದರೆ ಅದು ಏನು ಸಮಸ್ಯೆ ಆಗ್ತದೆ. ವಿಷಯ ಏನಂತ ಹೇಳಿದರೆ, ಬಸವಣ್ಣನವರು ಕನ್ನಡದಲ್ಲಿ ಹೇಳಿದ್ರಿಂದ ನಮಗೆ ಅವರು ಹೇಳಿದ್ರಂತ ಅನಿಸುಂಟು. ಆ್ಯಕ್ಚುಲಿ ಅದು ಸಂಸ್ಕೃತದಲ್ಲಿ ಮೊದಲೇ ಇದೆ. ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜೆಯೇತ್. ಈ ದೇಹವೇ ದೇಗುಲ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ. ಒಳಗೆ ಏನು ನೀನಂತ ಇದೆಯಲ್ವಾ, ಅದೇ ನೀನು ದೇವರು. ಸೊ ಪೂಜೆ ಮಾಡೋ ಮೊದಲು ನಿರ್ಮಾಲ್ಯ ವಿಸರ್ಜನೆ ಅಂತ ಬರ್ತದೆ, ಹೂವನ್ನು ಹೀಗೆ ತೆಗಿಬೇಕಂತ. ದೇಹವೇ ದೇಗುಲ, ಒಳಗಿರುವ ಆತ್ಮನೇದು ತ್ಯಜೇದ್ ಅಜ್ಞಾನ ನಿರ್ಮಲ್ಯಂ. ಏನು ನಿನ್ನಲ್ಲಿ ನೀನು ತಗೊಂಡಿದ್ದು, ನಾನು ಮನುಷ್ಯ, ನಾನು ನನ್ನಿಂದ ಆಗುವುದಿಲ್ಲ, ಈ ಅಜ್ಞಾನ ಇದನ್ನು ತೆಗೆದ್ರೆ ಸೋಹಂ ಭಾವೇನ ಪೂಜೆ ಆಯಿತು, ನೀನೇ ಅದು.
ಅದನ್ನೇ ನಾನು ಹೇಳಿದ್ದು, ಅದು ಒಂದು ಸೆಕೆಂಡ್ನ ಕೆಲಸ, ಬಟ್ ಅದು ಹೋಗುದಿಲ್ಲ ನಮಗೆ. ಯಾಕೆಂದರೆ ನಾವು ಅದನ್ನು ನಂಬಿ ಆಗಿದೆ, ಇದನ್ನು ಬಿಲೀವ್ ಸಿಸ್ಟಮನ್ನು. ಅದನ್ನೇ ಜೀಸಸ್ ಏನು ಹೇಳ್ತಿದ್ರು ಅಂತ ಹೇಳಿದರೆ, ನೀನು ನನ್ನನ್ನು ಭಗವಂತನ ಇದು ದೇವರ ಮಗ ಅಂತ ನಂಬ್ತೀಯ ಇಲ್ವಾ? ನಿಮ್ಮನ್ನು ನಂಬ್ತೇನೆ ಪ್ರಭುವೇ, ನೀವೇ ನಮ್ಮನ್ನು ಉದ್ಧರಿಸಲು ಬಂದವರು, ನನಗೆ ಕಣ್ಣು ಕೊಡಿ. ಅಷ್ಟು ನಂಬ್ತಾನೆ ಅವನಿಗೇನು ಗೊತ್ತಿಲ್ಲ, ದೇವರ ಮಗ ಬಂದಿದ್ದಾನೆ ನನ್ನನ್ನು ಸರಿ ಮಾಡಲಿಕ್ಕೆ, ಹೌದಲ್ವಾ? ಹಾಂ, ಹಾಗೆ ಹೇಳ್ತಾರೆ. ಇದು ನೋಡಿ, ಇದರಲ್ಲಿ ಮೈಂಡಿಗೆ ಕಮಾಂಡ್ ಕೊಡೋದು ಮೈಂಡಿಗೆ ನೀವು ಯಾವತ್ತೂ ಕೂಡ ಆಯ್ತಾ, ಹೋಯ್ತಾ, ಆಗ್ತುಂಟಾ, ಹೇಗೆ ಅನ್ನಿಸ್ತು ಈಗ ಕೇಳಬಾರ್ದು, ನೇರವಾಗಿ ಕಮಾಂಡ್ ಕೊಡ್ಬೇಕು. ನೋಡಿ, ನಾವು ಈಗ ಕ್ಲಾಸಲ್ಲೆಲ್ಲ ಮಾಡುವಾಗ ಹೇಗೆ ಹೇಳ್ತೇವೆ, ಕಣ್ಣು ಬಿಡ್ಲಿಕ್ಕೆ ಆಗ್ತಾಯಿಲ್ಲ ನೋಡು, ಹಾಗೆ ಹೇಳ್ತೇವಲ್ಲ. ಸೊ ಜೀಸಸ್ ಹೇಳ್ತಿದ್ದ ಸ್ಟೈಲ್ ಹಾಗೆ. ಅವ್ರೇನು ಹೇಳ್ತಿದ್ರು, ಕಣ್ಣು ಬಂತು ನೋಡು, ಆಗ ಅವನಿಗೆ ಕಾಣ್ತಿತ್ತು, ಕಣ್ಣು ಬರ್ತಿತ್ತು. ಅದರರ್ಥ ಕಣ್ಣು ಬರ್ತಾ ಇರಲಿಲ್ಲ. ಇದಕ್ಕೆ ನಾನು ಕಣ್ಣು ಕಟ್ಟಿ ನಿಮಗೆ ತೋರಿಸೋದು ಏನಂತ ಹೇಳಿದ್ರೆ, ನಮಗೆ ಆ ಎಲ್ಲ ಪವರ್ ಇದೆ, ಕಾಣ್ತದೆ. ಕ್ಲಿಯರ್ ಓದುದಿಲ್ವ ಮಕ್ಕಳೆಲ್ಲ, ನೋಡ್ಲಿಲ್ವಾ ಎಷ್ಟು ಕ್ಲಿಯರ್ ಕಾಣ್ತದೆ? ಕಣ್ಣಲ್ಲಿ ನೋಡ್ಬೇಕಂತ ಇಲ್ಲ, ಮೂಗಿಂದ ಸ್ಮೆಲ್ಲಿಂದ ಗೊತ್ತಾಗ್ತದೆ, ಟಚ್ಚಿಂದ ಗೊತ್ತಾಗ್ತದೆ, ನಾಲಗೆಯಿಂದ ಟೇಸ್ಟ್. ಪ್ರಾಣಿಗಳೆಲ್ಲ ಈಗ ನಕ್ಕಿ ನೋಡುವುದು, ನೆಕ್ಕಿ, ಹೌದಲ್ವಾ? ಸೊ ಶಬ್ದದಿಂದ ಗೊತ್ತಾಗ್ತದೆ, ಎಲ್ಲ ರೀತಿ ಬೇರೆ ಬೇರೆ ಪರ್ಸೆಪ್ಷನ್. ಕಣ್ಣು ಕೂಡ ಒಂದು ಸ್ಕಿನ್ನೇ, ನಮಗೆ ಅದರಿಂದ ನೋಡಿ ನೋಡಿ ಅಭ್ಯಾಸ ಆಗಿದೆ, ಹಾಗೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಕಣ್ಣು ಇಲ್ಲದೆ ಕೂಡ ನೋಡ್ಬೋದು. ನಾನು ಹಾಗೆ ಹೇಳಿದೆ ಅಲ್ವಾ, ಈ ಮರಕ್ಕೆ ಅದು ನೋಡ್ತದೆ ನಮ್ಮನ್ನು, ಅದಕ್ಕೆ ಕಣ್ಣಿಲ್ಲ, ನಾವು ತಿಳ್ಕೊಂಡಿದ್ದೆ ಅದು ನೋಡ್ತಾ ಇಲ್ಲ ಅಂತ. ಸೊ ಅದು ಜೀವ ಕೂಡ ಹಾಗೆ, ಅದಕ್ಕೆ ಜೀವ ಎಲ್ಲ ಇದೆ, ಬಟ್ ನರಮಂಡಲ ಇಲ್ಲದ ಕಾರಣ ಅದಕ್ಕೆ ನೋವಾಗುದಿಲ್ಲ. ಅದು ಹಣ್ಣು ಮಾಡೋದು ಕೂಡ ಅದಕ್ಕೆ, ಅದು ಬೇರೆ ಪ್ರಾಣಿಗಳು ಬಂದು ತಿಂದು ಅದನ್ನು ತಗೊಂಡೋಗಿ ಬೇರೆ ಕಡೆ ಅದು ಒಂದು ಮಲ ವಿಸರ್ಜನೆ ಮಾಡ್ತೇವೆ ಅಥವಾ ಬೀಜ ಬೀಸಾಡ್ತೇವೆ, ಆಗ ಅದು ಪ್ರಸಾರ ಆಗಲಿ ಅಂತ. ಸೊ ಸಸ್ಯಾಹಾರ ಮಾಂಸಾಹಾರ ಹೇಳುವಾಗ ಕೆಲವರೆಲ್ಲ ಅಂದ್ರೆ ಆ ಬಿಲೀಫ್ ಸಿಸ್ಟಮ್ ಒಂದಿದ್ರೆ ಆಗತ್ತೆ ಅಂತಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಆಗ್ತದೆ ಅಂತ ನಿಮ್ಗೆ ಬಂದ್ರೆ ಇದೇ ನಿಮ್ಮಲ್ಲಿ. ಬಾವಲಿಗೆ ಅದೇ ನಾನು ಹೇಳಿದ್ರು, ಬಾವಲಿಗೆ ರೆಕ್ಕೆ ಬಂದದ್ದು, ಜಿರಾಫೆ ಕೂದಲು ಇದು ಕುತ್ತಿಗೆ ದೊಡ್ಡದಾದದ್ದು, ಮತ್ತೆ ಒಂದು ಸೀ ಹಾರ್ಸ್ ಅಂತಿದೆ, ಅದು ಹುಡುಗಿಯ ಹೆಣ್ಣು ಕಮ್ಮಿ ಇದ್ರೆ ಅದು ಗಂಡು ಹೆಣ್ಣಾಗಿ ಬದಲಾಗ್ತದೆ, ಗಂಡು ಕಮ್ಮಿ ಇದ್ರೆ ಹೆಣ್ಣು ಗಂಡಾಗಿ ಬದಲಾಗ್ತದೆ. ಸೊ ಈ ಊಸರವಳ್ಳಿ ಕಲರ್ ಚೇಂಜ್ ಮಾಡ್ತದೆ, ಈ ನಿಮ್ಮ ಮಿನುಕುಗಳು ಏನು ಚಾರ್ಜಿಂಗ್ ಇಲ್ಲದೆ ಲೈಟ್ ಆಗ್ತದೆ ಅಂತ ಹೇಳಿದರೆ ಯಾವುದು ಆಗೋದಿಲ್ಲ ಅಂತ ಇಲ್ಲ. ಇನ್ನೊಂದು ಸ್ಟ್ರಿಂಗ್ ರೇ ಅಂತ ಏನೋ ಒಂದು ಇದೆ, ಅದು ಶಾಕ್ ಕೊಡ್ತದೆ ಮೀನು ಅಂತ, ಅದಕ್ಕೆ ಕರೆಂಟ್ ಎಲ್ಲಿಂದ ಬರ್ತದೆ? ಸೊ ಎಲ್ಲ ಪ್ರಕೃತಿಗೆ ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ, ನಾವು ಅದನ್ನು ಬ್ಲಾಕ್ ಮಾಡ್ತೇವೆ. ಇವರಿಗೇನಾದ್ರು ನೀನು ಜೀಸಸ್ ನಮಗೆ ನೋಡು ಅಂತ ಹೇಳಿದಾಗ ನೋಡ್ಲಿಕ್ಕೆ ಆಗ್ತದೆ, ಕಣ್ಣಿಲ್ಲದೆ ಕೂಡ ಅದೇ ಆಕ್ಟಿವೇಟ್ ಆಯಿತು, ಅವನಿಗೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ಧ್ಯಾನ ಎಲ್ಲ ನಮ್ಮ ಸಾಧನೆ ಎಲ್ಲ ನನ್ನ ಅನುಭವ ಹೇಳೋದು ಅಂತೇಳಿ ನಾನು ಹೇಳುವುದಿಲ್ಲ, ಅದನ್ನೆಲ್ಲ ಹೇಳ್ಬಾರ್ದು. ಅದು ಹೇಳಿದರೆ ನಾಟಕ ಮಾಡ್ತಿದ್ದೇನೆ, ಸ್ಟೋರಿ ಹೇಳ್ತಿದ್ದೇನೆ ಅಂತೇಳಿ ನನ್ನ ಒಂದು ಅನುಭವ ಹೇಳೋದು. ನಾವೊಂದು ಮಾಡ್ತಾ ಇರುವಾಗ ಒಂದು ಸಾಧನೆ ಮಾಡ್ತಿದ್ದೆ, ನಾನು ಕಣ್ಣು ಮುಚ್ಚಿದ್ದೆ, ನನಗೆ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಣಲಿಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅರ್ಥ ಆಗಲಿಲ್ಲ ಅದು ಏನಂತ. ಮತ್ತೆ ನೋಡೋ ಹಿಂದಿದ್ದು ಕೂಡ ಕಾಣ್ತಿದೆ, ಆಗ ನಂಗೆ ಗೊತ್ತಾಯ್ತು ನಾನು ಕಣ್ಣು ಮುಚ್ಚಿದ್ದೆ ಅಂತ. ಸೊ ಅದರ ಅರ್ಥ ನಮಗೆ ಎಲ್ಲರೂ ಇಂಟರ್ ಕನೆಕ್ಟೆಡ್, ಎಲ್ಲ ಗೊತ್ತಿದೆ ನಮಗೆ, ನಾವು ಬ್ಲಾಕ್ ಮಾಡಿದ್ದೇವೆ. ಯಾಕೆ ಅದು ಆ ಥರ ಆಗೋದು? ಅದೇ ಬಿಲೀವ್ ಸಿಸ್ಟಮ್ ನಮ್ಮದು. ನಾವು ಏನಂತ ನಮಗೆ ಇದನ್ನೆಲ್ಲ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಿ ತಪ್ಪು, ಇದು ಮಾಡಿದರೆ ತಪ್ಪು ಅಂತ ಹೇಳುವಾಗ ನಮಗೆ ಚಿಕ್ಕಂದಿನಿಂದ ಏನು ಬಂದಿದೆ, ನಾವು ತಪ್ಪು ಮಾಡಿದವರು, ನಾವು ಪಾಪಿಗಳು. ನ್ಯಾಚುರಲ್ ಆಗಿ ನಮಗೆ ಹೇಗೆ ಮಾಡಬೇಕಂತ ಹೇಳಲೇ ಇಲ್ಲ, ಏನಿದೆ ಅದನ್ನು ಅದೇ ಹೇಳಿದ್ವು. ವೇದದಲ್ಲೆಲ್ಲ ಬರುವ ವಿಷಯ ನೋಡಿದರೆ ನೀವು, ಈಗ ಬರುತ್ತಲ್ಲ ಮ್ಯಾನಿಫೆಸ್ಟೇಷನ್, ಐ ಆಮ್ ದ ಬೆಸ್ಟ್, ಐ ಕ್ಯಾನ್, ಅದು ಎಲ್ಲ ವರ್ಕ್ ಆಗುದಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್ ಅಂತ ಹೇಳಿದರೆ, ಈಗ ನಿಮ್ಮ ಹತ್ರ ₹1 ಕೂಡ ಇಲ್ಲದಿದ್ದರೆ ಐ ಆಮ್ ರಿಚ್ ಅಂತ ಹೇಳಿದರೆ, ಫೀಲಿಂಗ್ ಒಟ್ಟಿಗೆ ಇಮೋಷನ್ ಒಟ್ಟಿಗೆ ಕನೆಕ್ಟ್ ಆದರೆ ಆಗ್ಬೋದು ಕೆಲವರಿಗೆ, ಒಂದೆರಡು ಜನರಿಗೆ. ಬಟ್ ಬಾಡಿ ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಗೊತ್ತಿದೆ ಹಣ ಇಲ್ಲ ಇವನ ಹತ್ರ, ನಾನು ಐ ಆಮ್ ಹೆಲ್ದಿ ಅಂತ ಹೇಳಿದೆ, ಅವನಿಗೆ ಇಲ್ಲಿ ನೋವು ಆಗ್ತಾ ಉಂಟು ತುಂಬ, ಅದು ಮೈಂಡ್ ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು, ಹೇಳುವುದಾದರೆ ಕೂಡ, ಅಫರ್ಮೇಷನ್ ಕೊಡೋದಾದರೆ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಂತ ಹೇಳಿದರೆ, ನಾನು ಇಲ್ಲಿ ಬೆಂಗಳೂರಲ್ಲಿದ್ದೇನೆ, ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿದ್ರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ, ನಾನು ರಿಚ್ ಆಗ್ತಾ ಇದ್ದೇನೆ, ನಾನು ಹೆಲ್ದಿ ಆಗ್ತಾ ಇದ್ದೇನೆ ಡೇ ಬೈ ಡೇ, ಹೀಗೆ ಹೇಳಿದರೆ ಮೈಂಡ್ ತಗೊಳ್ತದೆ. ಅದು ಹೇಳೋದಕ್ಕಿಂತ ನಾನು ಹೇಳೋದು, ಅದು ಸಜೆಷನ್ ಮಾಡೋದಿಲ್ಲ ನಾನು ಹೇಳೋದನ್ನು, ಅಫರ್ಮೇಷನನ್ನು ನಾನು ಹೇಳೋದು, ನೀವು ನೋಡಿ ಪಿಕ್ಚರನ್ನು. ನಿಮಗೆ ಒಂದು US ಗೆ ಹೋಗ್ಲಿಕ್ಕಿದೆಯಾ, US ಅಲ್ಲಿ ನೀವು ಆ ರೋಡಲ್ಲಿ ಹೋಗ್ತಾ ಇರುವುದು, ಮೈಂಡಿಗೆ ಅದು ಅರ್ಥ ಆಗೋದು. ಅದೇ ಹೇಳಿದಲ್ವಾ, ನೀವು ಒಂದು ದುಃಖದ ಪಿಕ್ಚರನ್ನು ನೋಡ್ತಾ ಇದ್ದರೆ ನೀವು ಹೇಳ್ತೀರಿ ನಾನು ಯಾರದ್ದು ದುಃಖವನ್ನು ಅಟ್ರಾಕ್ಟ್ ಮಾಡ್ತಾರಾ ಅಂತ. ಬಟ್ ನೀವು ದುಃಖದ ಪಿಕ್ಚರನ್ನೇ ನೋಡ್ತಾ ಇದ್ದರೆ ಅದನ್ನು ₹300 ಕೊಟ್ಟು ಪಿಕ್ಚರ್ ನೋಡಿ 10 ಬರ್ತೀರಿ 3 ಗಂಟೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ ಇವನಿಗೆ ದುಃಖ ಇಷ್ಟ ಅಂತ, ಅದು ಇವನಿಗೆ ಬಡತನ ಇಷ್ಟ.
ಸೊ ನಮಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಬ್ಲಾಕೇಜಸ್ ಅನ್ನು ಮಾಡ್ಕೊಂಡಿದ್ದೇವೆ.